ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸಾಸ್ ಯೂಟ್ಯೂಬ್ ಚಾನಲ್. ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಈ ಒಂದು ವಿಡಿಯೋದಲ್ಲಿ ನಾವು ಶುಕ್ರ ಗ್ರಹರು ವೃಷಭ ರಾಶಿ ತನ್ನ ಸ್ವಕ್ಷೇತ್ರ ಪ್ರವೇಶ ಆಗ್ತಾ ಇದ್ದಾರೆ. ಗೋಚಾರದ ಲಗ್ನದ ಫಲಗಳನ್ನ ನೋಡೋಣ, ಹೇಗಿದೆ ಅಂತ ಹೇಳಿ, ಯಾರ್ಯಾರಿಗೆ ಹೇಗಿದೆ ಅಂತ ಹೇಳಿ. ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಏನಾದ್ರೂ ಶುಕ್ರ ಗ್ರಹ ಇದ್ರೆ ಸೊ ಇದು ನಿಮಗೆ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಅದನ್ನ ಹೊರತುಪಡಿಸಿ ಕೂಡ ನಿಮ್ಗೆ ಟ್ರಾನ್ಸಿಟ್ ಅಲ್ಲಿ ಯಾವ್ಯಾವ ತರ ಫಲಗಳು ಸಿಗುತ್ತೆ ಅಂತ ನೋಡೋಣ, ಬನ್ನಿ. ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಜ್ಯೋತಿಷ್ಯ ಕಲಿತಿರೋರು, ಆಲ್ರೆಡಿ 10-15 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿರೋರು, ಕಲಿಯೋದು ಬೇರೆ, ಅನುಭವ ಬೇರೆ, ನೀವು ಪ್ರಿಡಿಕ್ಷನ್ ಮಾಡೋದು ಬೇರೆ. ಬುಕ್ ಅಲ್ಲಿರೋದು ಎಲ್ಲಾನು ಎಲ್ಲಾ ಟೈಮಲ್ಲೂ ಅಪ್ಲಿಕಬಲ್ ಆಗೋದಿಲ್ಲ. ಯಾವುದೇ ರೀತಿಯ ಜ್ಯೋತಿಷ್ಯ ಕಲೀರಿ, ಅದು ವೇದಿಕ್ ಜ್ಯೋತಿಷ್ಯ ಆಗಿರಬಹುದು, ನಾಡಿ ಜ್ಯೋತಿಷ್ಯ ಆಗಿರಬಹುದು, ಜಮಿನಿ ಜ್ಯೋತಿಷ್ಯ ಆಗಿರಬಹುದು. ಯಾವ್ದಾದ್ರು ಕಲೀರಿ. ಹಾಗಾಗಿ ನಾನು ನಿಮ್ಗೆ ಡೇಟ್ ಮೆನ್ಷನ್ ಮಾಡ್ತೀನಿ ಇಲ್ಲಿ. ಜೂನ್ 29th 2025 ಟು ನಮ್ಗೆ 26 ಜುಲೈ ತನಕ. ಇಷ್ಟು ಸಮಯದ ತನಕ ನಮ್ಗೆ ಶುಕ್ರ ಗ್ರಹರು ಸ್ವಕ್ಷೇತ್ರದಲ್ಲಿ ಇರ್ತಾರೆ. ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಲಾಸ್ಟ್ ಅಲ್ಲಿ ನಿಮ್ಗೊಂದು ಟ್ವಿಸ್ಟ್ ಇರುತ್ತೆ ಅದರಲ್ಲಿ. ರಿಯಾಲಿಟಿ ಚೆಕ್ ಅಂತ ಹೇಳ್ತೀವಲ್ಲ, ಅದು ನಿಮ್ಗೆ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನಿಮ್ಮ ಹಾರೋಸ್ಕೋಪ್ ಚೆಕಪ್ ಮಾಡಿಸ್ಕೋಬೇಕು. D1 D9 D10 ದಶ, ಪೆಂಡಿಂಗ್ ಕರ್ಮಸ್, ರೆಮಿಡೀಸ್, ಯಾವ ಕರ್ಮದಿಂದ ಇಷ್ಟೊಂದು ಸಮಸ್ಯೆ ಫೇಸ್ ಮಾಡ್ತಿದೀವಿ, ಅಥವಾ ನಮ್ಮ ಮಕ್ಕಳು ಅಂದ್ರೆ ನಿಮ್ಮ ಮಕ್ಕಳು ಯಾವ ವಿಚಾರವಾಗಿ ಇಷ್ಟೊಂದು ಸಫರ್ ಪಡ್ತಿದ್ದಾರೆ. ಎಲ್ಲರೂ ಜಾತಕ ತುಂಬಾ ಚೆನ್ನಾಗಿದೆ, ಎಲ್ಲ ಯೋಗಗಳಿವೆ ಅಂತ ಹೇಳ್ತಾರೆ, ಬಟ್ ಫಲ ಯಾಕೆ ಸಿಗ್ತಾ ಇಲ್ಲ, ಎಲ್ಲಿ ಮಿಸ್ಟೇಕ್ ಆಗ್ತಿದೆ, ಈ ತರ ಏನಾದ್ರು ಅನಾಲಿಸಿಸ್ ಬೇಕು ಅಂದ್ರೆ ಮಾತ್ರ ನೀವು ಕನ್ಸಲ್ಟ್ ಮಾಡಿ. ನ್ಯೂಮರಾಲಜಿ ಕ್ಲಾಸಸ್ ಮಾತ್ರ ಪ್ರತಿ ತಿಂಗಳಿರುತ್ತೆ, ಬಟ್ ಅಸ್ಟ್ರಾಲಜಿ ಕ್ಲಾಸಸ್ ಅಸ್ಟ್ರೋ ಸ್ಯಾಟರ್ನ್ ಕಡೆಯಿಂದ ಇಲ್ಲ, ಸದ್ಯಕ್ಕೆ ಇಲ್ಲ. ಕ್ಲಿಯರ್ ಅಲ್ವಾ? ಎಸ್. ಬನ್ನಿ, ನಾವು ಶುಕ್ರ ಗ್ರಹರು ಫಲಗಳನ್ನ ಹೇಗ್ ಕೊಡ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಮೇಷ ಲಗ್ನ. ಒಬ್ರು ಯಾರೋ ಕ್ವಶನ್ ಕೇಳಿದೀರಾ, ನೀವು ರಾಶಿ ಲಗ್ನಕ್ಕೂ ಎರಡಕ್ಕೂ ಹೇಳ್ತೀರಾ, ಹೇಗೆ ನಂಬೋದು ಅಂತ ಹೇಳಿ. ಅದಕ್ಕೆ ಹೇಳೋದು, ಬುಕ್ ನಾಲೆಡ್ಜ್ ಯಾವತ್ತಿದ್ರು ಬುಕ್ ನಾಲೆಡ್ಜ್ ಅನುಭವ ಅಂತ ಹೇಳಿ. ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ ಏನಂತ. ಲಗ್ನ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ರಾಶಿ ಯಾಕೆ, ನಿಮ್ಮ ಮೈಂಡ್ ಖುಷಿಯಾಗಿರುತ್ತಾ ಅಥವಾ ದುಃಖ ಆಗಿರುತ್ತಾ ಅಂತ ಹೇಳಿ ನೋಡ್ಕೊಳ್ಳಿಕ್ಕೆ. ಹಾಗಾಗಿ ಲಗ್ನನೇ ಮೋಸ್ಟ್ ಇಂಪಾರ್ಟೆಂಟ್. ಲಗ್ನಗಳ ಪ್ರಕಾರನೇ ತಗೊಳ್ಳಿ. ರಾಶಿ ಇದ್ದಾಗ ಮನಸ್ಸು ಹೇಗ್ ಖುಷಿ ಇರ್ತೀರಾ ಅಂತ ಹೇಳಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅರ್ಧಂಬರ್ಧ ಎಲ್ಲೋ ಒಂದು ವಿಡಿಯೋ ನೋಡೋದು, ಆ ಮಿಡ್ಲಲ್ಲಿ ಕಟ್ ಮಾಡಿ ನೋಡೋದು, ಇನ್ನೇನ್ ಅರ್ಥ ಆಗುತ್ತೆ. ಹಾಗಾಗಿ ಆ ಪ್ರಶ್ನೆಗೆ ಉತ್ತರ ನಾನು ಕೊಟ್ಟಿದ್ದೀನಿ. ಲಗ್ನ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಮೇಷ ಲಗ್ನದವರಿಗೆ ಹೇಗಿದೆ ಅಂತ ನಾವು ನೋಡೋಣ. ಮೊದಲನೇದಾಗಿ ನಿಮ್ಮ 2 ಮತ್ತು 7ನೇ ಮನೆ ಅಧಿಪತಿ 2ರಲ್ಲೇ ಕೂತ್ಕೋತಾ ಇದ್ದಾರೆ. ಟ್ವಿಸ್ಟ್ ಇದೆ ಅಂತ ಹೇಳಿದ್ದೀನಿ, ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ, ಅವಾಗ ನಿಮ್ಗೆ ನಿಜ ಏನು ಅಂತ ಗೊತ್ತಾಗುತ್ತೆ. ಸೆಕೆಂಡ್ ಲಾರ್ಡ್ ಮತ್ತೆ 7th ಲಾರ್ಡ್ ಇಬ್ರು ನಿಮ್ಗೆ ಸೆಕೆಂಡ್ ಹೌಸ್ ಅಲ್ಲಿ ಕೂತಿರೋದ್ರಿಂದ ಡೆಫಿನೆಟ್ಲಿ ಒಂದು ಕಂಡೀಷನ್ ಇದೆ. ಕಂಡೀಷನ್ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಆ ಕಂಡೀಷನ್ ಇದ್ರೆ ಮಾತ್ರ ಅಪ್ಲಿಕಬಲ್ ಆಗಲ್ಲ, ಇಲ್ಲ ಅಂದ್ರೆ ಅಪ್ಲಿಕಬಲ್ ಆಗುತ್ತೆ. ಡೆಫಿನೆಟ್ಲಿ ಒಂದು ಒಳ್ಳೆಯ ಸಮಯ ಅಂತ ಹೇಳಬಹುದು. ಕೆಲವು ರಾಶಿ ಲಗ್ನ ಸೇಮ್ ಇರುತ್ತೆ. ಹಾಗಾಗಿ ನಿಮ್ಮ 2ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿ 2ರಲ್ಲೇ ಕೂತ್ಕೋತಾ ಇರೋದ್ರಿಂದ ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗುತ್ತೆ. ಅದು ಯಾವಾಗ ಆಗುತ್ತೆ? ಶುಕ್ರ ರೋಹಿಣಿ ನಕ್ಷತ್ರ ಪ್ರವೇಶ ಮಾಡಿದಾಗ ಎಲ್ಲರಿಗೂ, ಪ್ರತಿ ಒಬ್ರಿಗೂ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇವರಿಗೆ ಸ್ಪೆಷಲ್ ಆಗಿ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಹಾಗಾಗಿ ಈ ಒಂದು ಪೀರಿಯಡ್ ಏನ್ ಮೆನ್ಷನ್ ಮಾಡಿದೀವಲ್ವಾ, ಈ ಪೀರಿಯಡ್ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಏನಾದ್ರು, ಶುಕ್ರ ಇಸ್ ದ ಕಾರಕ ಫಾರ್ ಆಲ್ ಜುವೆಲರಿ, ಲಕ್ಸುರಿ, ಫ್ಯಾಷನ್ ರಿಲೇಟೆಡ್, ಮೂವಿ ರಿಲೇಟೆಡ್ ಅಥವಾ ಮೂವಿ ಡಿಪಾರ್ಟ್ಮೆಂಟ್ ಆಗಿರಬಹುದು, ಕಣ್ಣಿನ ಡಾಕ್ಟರ್ಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಲೆ, ನೃತ್ಯ, ಸ್ಪೋರ್ಟ್ಸ್ ಏನೇನ್ ಬರುತ್ತಲ್ಲ ಇದಕ್ಕೆ. ಲಗ್ನದಿಂದ 2ನೇ ಮನೆ ಅಧಿಪತಿ 2ರಲ್ಲೇ ಕೂತ್ಕೊಂಡಿದೆ. 7ನೇ ಮನೆ ಅಧಿಪತಿ ಕೂಡ ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಯಾರಿಗೆ? ಮೇಷ ಲಗ್ನದವರಿಗೆ. ಹಾಗೆ ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ನಿಮ್ಮ ಹೆಂಡತಿ ಅಥವಾ ಗಂಡ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ಇವರುಗಳ ಕಡೆಯಿಂದ ನಿಮಗೆ ಲಾಭ ತೋರಿಸ್ತಾ ಇದೆ. ಹೆಚ್ಚು ಲಾಭ ಅಂತಾನೆ ಹೇಳಬಹುದು. ಅಂಡ್ ಹೊಸದಾಗಿ ಯಾವುದೋ ಒಂದು ಹೊಸ ಡೀಲ್ ಅಥವಾ ಹೊಸ ಪ್ರಾಜೆಕ್ಟ್ ನೀವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಅಥವಾ ಅದಕ್ಕೆ ಪ್ರೊಸೆಸ್ ನ ಮೂವ್ ಮಾಡೋದು ತೋರಿಸ್ತಿದೆ. ಆಕ್ಚುಲಿ ವೆರಿ ಗುಡ್ ಟೈಮ್. ಅಂಡ್ ಶುಕ್ರನ 7ನೇ ದೃಷ್ಟಿ ನಿಮ್ಮ 8ನೇ ಮನೆ ಮೇಲಿದೆ. ಅದು
ಸೆವೆಂತ್ ಆಸ್ಪೆಕ್ಟ್ ಡಿಸೈರ್ಸ್. ಸೊ ಹಾಗಾಗಿನೇ ಇಲ್ಲಿ ಅಧಿಕ ಲಾಭ ಬರ್ತಿದೆ ಅಂತ ಹೇಳಿ ಇನ್ನೂ ಹೆಚ್ಚು ಲಾಭದ ಕಡೆ ಗಮನ ಹಾಕುವ ಸಾಧ್ಯತೆ ಹೈಲಿ ತೋರಿಸ್ತಿದೆ. ಅಂಡ್ ಸಡನ್ ಗೇನ್ಸ್ ಕೂಡ ತೋರಿಸ್ತಿದೆ. ಅಂದ್ರೆ ಈ ಹಿಂದೆ ನೀವು ಯಾರಿಗೋ ಕೊಟ್ಟಿರೋ ಹಣ ವಾಪಸ್ ಬರಬಹುದು, ಅಥವಾ ಬಿಸ್ನೆಸ್ ಅಲ್ಲಿ ಅಧಿಕ ಲಾಭ ತೋರಿಸ್ತಿದೆ, ಅಥವಾ ಯಾವ್ದಾದ್ರು ಪ್ರಾಪರ್ಟಿ ಸೇಲ್ ಮಾಡಬಹುದು, ವೆಹಿಕಲ್ ಸೇಲ್ ಮಾಡಿ ಇದರಿಂದ ಲಕ್ ಆಕ್ಟಿವೇಟ್ ಆಗ್ತಿದೆ. ಒಟ್ಟಾರೆಯಾಗಿ ಮೇಷ ರಾಶಿ ಅಥವಾ ಮೇಷ ಲಗ್ನ, ರಾಶಿಗಿಂತ ಲಗ್ನ, ನೀವು ಆದಷ್ಟು ಈ ಒಂದು ತಿಂಗಳು ನಾನು ಹೇಳೋ ಕಂಡೀಷನ್ ಇದ್ರೆ ಮಾತ್ರ ಹೋಗ್ಬೇಡಿ. ಇಲ್ಲ ಅಂತ ಹೇಳಿದ್ರೆ ಹೆಚ್ಚು ಲಕ್ಷ್ಮಿ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ. ಸೊ ಹಾಗಾಗ ನಿಮ್ಗೆ ಅಧಿಕ ಲಾಭ. ಅಂಡ್ ಮನೇಲಿರುವ ಲೇಡೀಸ್ನ ರೆಸ್ಪೆಕ್ಟ್ ಮಾಡಿ. ಸಾಧ್ಯವಾದ್ರೆ ಪ್ರತಿ ಶುಕ್ರವಾರ ಮೊಸರನ್ನ ತಿನ್ನಿ. ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿಲ್ಲ ಅಂದ್ರೂನು ಟ್ರಾನ್ಸಿಟ್ ಬಂದಾಗ ಅವರು ನಿಮಗೆ ಕೊಡ್ತಾರೆ. ಸೊ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇವುಗಳನ್ನ ಮಾಡಿದಾಗ ತುಂಬಾ ಫೇವರಬಲ್ ಆಗುತ್ತೆ. ಯಾರ್ಯಾರು ಸಲೂನ್ ನಡೆಸ್ತಿದ್ದೀರಾ ಅಥವಾ ಬಟ್ಟೆ ವ್ಯವಹಾರ, ಜ್ಯುವೆಲರಿ ಶಾಪ್, ಸೊ ಈ ತರ ದೊಡ್ಡ ಮಟ್ಟದ ಒಂದು ವ್ಯವಹಾರಗಳನ್ನ ನಡೆಸಬೇಕು ಅಂತಿದ್ದೀರಾ, ಡೆಫಿನೆಟ್ಲಿ ಅಧಿಕ ಲಾಭ ತೋರಿಸ್ತಾ ಇದೆ. ಅಂಡ್ ಶುಕ್ರ ಇಸ್ ದ ಕಾರಕ ಫಾರ್ ಆಲ್ ಲೇಡೀಸ್ ಅಲ್ವಾ. ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಸಡನ್ ಆಗಿ ಜ್ಯುವೆಲರಿ ಪರ್ಚೇಸ್ ಮಾಡಬಹುದು, ಅಥವಾ ಅವರ ಹೆಸರಿಗೆ ನೀವೇನಾದ್ರೂ ಲಕ್ಸುರಿ ಐಟಮ್ಸ್, ಗೃಹ ಉಪಯೋಗಿ ವಸ್ತುಗಳನ್ನ ತಗೊಂಡ್ಬರಬಹುದು, ಅಥವಾ ಸೊ ಅವ್ರ ಹೆಸರಲ್ಲಿ ಒಂದಷ್ಟು ಡೆಪಾಸಿಟ್ಗಳನ್ನ ಕೂಡ ಮಾಡಬಹುದು. ಟೋಟಲಿ ವೆರಿ ವೆರಿ ಗುಡ್. ಮೇಷರಾಶಿ ಅಥವಾ ಮೇಷ ಲಗ್ನದವರಿಗೆ ತುಂಬಾ ಚೆನ್ನಾಗಿದೆ ಶುಕ್ರನ ಒಂದು ಟ್ರಾನ್ಸಿಟ್ ಇಂದ. ಅವನು ನಿಮ್ ಲಗ್ನಕ್ಕೆ ಯೋಗಕಾರಕ ಅಲ್ಲ, ಇಟ್ಸ್ ಓಕೆ, ಮಾರಕನೇ, ಬಟ್ ಆದ್ರೂ ಅವನು ಕೊಡೋ ಕೆಲಸ ಕೊಡ್ತಿದ್ದಾನೆ, ತಗೊಳ್ಳಿ. ಆಕ್ಚುಲಿ ವೆರಿ ಗುಡ್. ನೆಕ್ಸ್ಟ್ ವೃಷಭ ಲಗ್ನಕ್ಕೆ ಹೋಗೋಣ. ಲಗ್ನಾಧಿಪತಿ ಹಾಗೆ 6ನೇ ಮನೆ ಅಧಿಪತಿ. ಸೊ ಕೂತ್ಕೋತಿರೋದೆಲ್ಲಿ? ಲಗ್ನದಲ್ಲಿ. ಸೊ ಸಡನ್ ಆಗಿ ನೇಮ್ ಫೇಮು ಜಾಸ್ತಿ ಆಗುತ್ತೆ. ಯಾವ ತರ ನೇಮು ಫೇಮು? ಫೈನಲ್ ಆಗಿ ಯಾವ್ದಾದ್ರು ಕೋರ್ಟು ಕೇಸು ಲಿಟಿಗೇಷನ್ಸ್ ಇದ್ರೆ ವಿನ್ ಆಗಿ ನೇಮ್ ಬರಬಹುದು. ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರೆ ಅಲ್ಲಿ ಕೂಡ ವಿನ್ನಿಂಗ್ ನಿಮ್ ಕಡೆನೇ ಇದೆ. ಹಾಗೆ ಸಮ್ ಲಾಂಗ್ ಟರ್ಮ್ ಲಿಟಿಗೇಷನ್ಸ್ ಇದ್ರೆ ವಿನ್ ಆಗ್ತೀರಾ. ಇದ್ರ ಜೊತೆಗೆ ಜಾಬ್ಗೆ ಯಾರಾದ್ರೂ ಅಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ಜಾಬ್ ಆಗುವ ಸಾಧ್ಯತೆ ಇದೆ. ಜಾಬ್ಗೆ ಏನಾದ್ರು ತುಂಬಾ ಟ್ರೈ ಮಾಡ್ತಿದ್ರೆ. ಬಟ್ ಹೊಸದಾಗಿ ಬಿಸ್ನೆಸ್ಗೆ ನಾನು ಈ ಬಾರಿ ರೆಕಮೆಂಡ್ ಮಾಡೋದಿಲ್ಲ. ಹಾಗೆ ವೃಷಭ ಲಗ್ನದವರಿಗೆ ನಿಮ್ಮ 6 ಮತ್ತೆ ಲಗ್ನಾಧಿಪತಿ ಲಗ್ನದಲ್ಲೇ ಇರೋದ್ರಿಂದ ಅಗೇನ್, ಸೊ ಇಲ್ಲಿ ಶನಿಯ ಅಂದ್ರೆ ಶನಿ ವಕ್ರಿ ಆಗ್ತಾರೆ 13ನೇ ತಾರೀಕು. ಅಲ್ಲಿ ತನಕ ಶನಿಯ 3ನೇ ದೃಷ್ಟಿ ಬಿದ್ದಿರುತ್ತೆ. ಎಲ್ಲಿ? ವೃಷಭ ರಾಶಿ ಅಥವಾ ವೃಷಭ ಲಗ್ನದ ಗ್ರಹಗಳ ಮೇಲೆ, ಹಾಗೆ ಲಗ್ನದ ಮೇಲೆ. ಸೊ ಹಾಗಾಗಿ ಶನಿ ಶುಕ್ರದ ಮೋಸ್ಟ್ ಫ್ರೆಂಡ್ಲಿ ಪ್ಲಾನೆಟ್ಸ್. ಅಂಡ್ ಥರ್ಡ್ ಆಸ್ಪೆಕ್ಟ್ ಶನಿದು ಏನಿದೆ ಅದು ನಮ್ಗೆ ಲಾಂಗ್ ಟರ್ಮ್ ಗೋಲ್ ಅಥವಾ ಲಾಂಗ್ ಟರ್ಮ್ ಸಕ್ಸಸ್ ಅನ್ನ ಕೊಡುತ್ತೆ ಥ್ರೂ ಹಾರ್ಡ್ ವರ್ಕ್. ಹಾಗಾಗಿನೇ ನೀವೇನ್ ಜಾಬ್ ಅಟೆಂಡ್ ಮಾಡಿದ್ರೆ ಇಂಟರ್ವ್ಯೂಸು ಇಲ್ಲಿ ಜಾಬ್ ಆಗೋ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಲಗ್ನದಲ್ಲೇ ಶುಕ್ರ ಇರುವಾಗ ತುಂಬಾ ಲಕ್ಸುರಿ ಐಟಮ್ಸ್ ಏನಾದ್ರು ಪರ್ಚೇಸ್ ಮಾಡೋ ಸಾಧ್ಯತೆ ಇದೆ. ಸಡನ್ ಆಗಿ ಜ್ಯುವೆಲರಿ ಪರ್ಚೇಸ್ ಮಾಡಬಹುದು, ಕಾರ್ ಪರ್ಚೇಸ್ ಮಾಡಬಹುದು. ಅದು ಲೋನ್ ಅಲ್ಲೇ ಆಗಿದೆ, ಬಿಕಾಸ್ 6th ಲಾರ್ಡ್ ಅಲ್ವಾ, ಲೋನ್ ಅಲ್ಲಿ ಆಗಿದ್ರು ಕೂಡ. ಸೊ ಒಂದ್ ಡಿಫ್ರೆಂಟ್ ಪರ್ಸನ್, ಡಿಫ್ರೆಂಟ್ ಔಟ್ಲುಕ್, ಡಿಫ್ರೆಂಟ್ ಆಕ್ಟಿವಿಟೀಸ್. ಸೊ ಎಕ್ಸ್ಟ್ರೀಮ್ಲಿ ವೆರಿ ಗುಡ್ ಅಂತ ಹೇಳ್ಬಹುದು. ಯಾರಾದ್ರೂ ಪ್ಲಾಸ್ಟಿಕ್ ಸರ್ಜರಿ ರಿಲೇಟೆಡ್ ಇದರ ಬಿಸ್ನೆಸ್ ಆಗಿರಬಹುದು, ಅಥವಾ ನೀವು ಪ್ರಯತ್ನ ಪಡ್ತಿದ್ದೀರಾ ಅಂದ್ರೂ ಒಳ್ಳೆ ಟೈಮು. ಸೊ ವೆರಿ ಗುಡ್ ಅಂತಾನೆ ಹೇಳ್ಬಹುದು. ಯಾವುದಕ್ಕೆ ಚೆನ್ನಾಗಿಲ್ಲ? ಹೊಸದಾಗಿ ಲೋನ್ ಏನಾದ್ರೂ ಸ್ಯಾಂಕ್ಷನ್ ಆಗ್ಬೇಕು ಅಂದ್ರೆ ದೊಡ್ಡ ಮಟ್ಟದ ಲೋನ್ ನ ರಿಸ್ಕ್ ತಗೋಬೇಡಿ. ಲೈಕ್ ನಿಮ್ಮ ಬಜೆಟ್ ಎಷ್ಟಿದೆ ಅದರ ಅನುಸಾರ ನೀವು ತಗೊಳ್ಳಿ. ನಿಮ್ ಬಜೆಟ್ 1 crore ಇದ್ರೆ ನೀವು 5 ಕೋಟಿ ತಗೊಂಡಾಗ ಅದು ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ. ಸೊ ಬ್ಯಾಲೆನ್ಸ್ ಮಾಡಕ್ಕೆ, ಬಿಕಾಸ್ ಅಷ್ಟು ಈಸಿ ಇರೋದಿಲ್ಲ. ಹಾಗಾಗಿ ನೋಡ್ಕೊಳ್ಳಿ. ಸೊ ಇದಿಷ್ಟು ವಿಚಾರಗಳಲ್ಲಿ ನೋಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಚಾರ, ಸಡನ್ ಆಗಿ ಹುಷಾರ್ ತಪ್ತೀರಾ. ಯಾರಾದ್ರೂ ದಶ ಚೆನ್ನಾಗಿಲ್ಲ, 6-8-12 ದಶ ನಡೀತಿದ್ರೆ, ಈ ಶುಕ್ರ ನಿಮ್ ಲಗ್ನಕ್ಕೆ ಬಂದಿದ್ರೆ, 6th ಲಾರ್ಡ್ ಇನ್ ಲಗ್ನ ಇರುವಾಗ ಹುಷಾರ್ ತಪ್ತೀವಿ, ಅಥವಾ ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಯಾವಾಗ ಕ್ರಿಯೇಟ್ ಆಗುತ್ತೆ ನಿಮ್ಗೆ? ಶುಕ್ರ ಮೃಗಶಿರಕ್ಕೆ ಬಂದಾಗ ಆಗುತ್ತೆ. ಸೊ ಹಾಗಾಗಿ ಆ ನಕ್ಷತ್ರಕ್ಕೆ ಬಂದಾಗ ಆಗುತ್ತೆ. ಅಲ್ಲೊಂಚೂರು ನೀವು ಹಾಸ್ಪಿಟಲ್ ವಿಸಿಟ್ಸ್ ತೋರಿಸ್ತಿದೆ. ಸೊ ನೋಡ್ಕೊಳ್ಳಿ. ಅಂಡ್ ಕಣ್ಣು ಆಪರೇಷನ್ ಯಾರಾದ್ರೂ, ಅಥವಾ ಕಣ್ಣು ಇಂಜುರಿ, ಇನ್ಫೆಕ್ಷನ್, ಕಣ್ ರಿಲೇಟೆಡ್, ಸೊ ಏನಾದ್ರೂ ಹೊಸದಾಗಿ ನೀವು ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ನೀವು ತಗೊಳ್ಳಿ. ಇದು ಅಷ್ಟು ಫೇವರಬಲ್ ಟೈಮ್ ಇಲ್ಲ. ಫೈನ್. ಇದಿಷ್ಟು ವೃಷಭ ಲಗ್ನದವರಿಗೆ. ನೆಕ್ಸ್ಟ್ ನಾವು ಮಿಥುನ ಲಗ್ನಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿ. ಮಿಥುನ ಲಗ್ನಕ್ಕೆ ಶುಕ್ರ 5 ಮತ್ತು 12ನೇ ಮನೆ ಅಧಿಪತಿ 12ರಲ್ಲೇ ಕೂತ್ಕೋತಾ ಇರೋದ್ರಿಂದ 12ನೇ ಮನೆ ಶುಕ್ರ ಸ್ವಂತ ಮನೆ, ಎಕ್ಸಾಲ್ಟೇಷನ್ ಶುಕ್ರ. ಸೊ ವೆರಿ ವೆರಿ ಗುಡ್ ಯಾರಿಗೆ? ಮಿಥುನದವ್ರಿಗೆ.
ಆದ್ರೆ ಆ ಟ್ವಿಸ್ಟ್ ಮಿಡ್ ಅಲ್ಲಿ ಹೇಳ್ತೀನಿ. ಬಿಕಾಸ್ ವಿಡಿಯೋ ಎಲ್ಲ ಸ್ಕಿಪ್ ಮಾಡ್ತೀರಾ, ಸರಿಯಾಗಿ ನೋಡೋದಿಲ್ಲ, ಹಾಗಾಗಿ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಮೀಡಿಯಾ ರಿಲೇಟೆಡ್, ಫಿಫ್ತ್ ಹೌಸ್ ರಿಲೇಟೆಡ್, ಮೀಡಿಯಾ ರಿಲೇಟೆಡ್ ಯಾರು ಇದ್ದೀರಾ, ನಿಮ್ಗೆ ತುಂಬಾ ಚೆನ್ನಾಗಿದೆ, ಒಳ್ಳೆ ನೇಮು, ಫೇಮು, ಮನಿ, ಫಾರಿನ್ ಟ್ರಾವೆಲ್ಸ್, ಫಾರಿನ್ ಟ್ರಿಪ್, ಲಕ್ಸುರಿ ಎಲ್ಲವೂ ತೋರಿಸ್ತಾ ಇದೆ. ಶುಕ್ರ ಇಸ್ ದ ಕಾರಕ ಫಾರ್ ಲಕ್ಸುರಿ. ಅದ್ರ ಜೊತೆಗೆ ನಿಮ್ಮ ಮಕ್ಕಳ ವಿಚಾರವಾಗಿ, ಸೊ ಅಥವಾ ಮಕ್ಕಳಿಗೆ ಏನಾದ್ರು ಕೊಡ್ಸೋದು, ಕಾರ್ ಕೊಡ್ಸೋದು, ಬೈಕ್ ಕೊಡ್ಸೋದು, ಅಥವಾ ಸೊ ಪರ್ಚೇಸ್ ಮಾಡೋದು, ಅವ್ರ ಮದ್ವೆ ಸೆಟ್ ಆಗಿ ಅದರಿಂದ ಒಂದು ಹ್ಯಾಪಿ, ಸೊ ವೆರಿ ವೆರಿ ಗುಡ್ ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ಬಹುದು. ಅಂಡ್ ಪರ್ಸನಲ್ ಲೈಫ್ ಅಲ್ಲಿ, ಸೊ ಅಗೈನ್ ಪರ್ಸನಲ್ ಲೈಫ್ ವಿಚಾರಕ್ಕೆ ಬರೋದಾದ್ರೆ ಡೆಫಿನೆಟ್ಲಿ 12th ಹೌಸ್ ಇಸ್ ದ ಹೌಸ್ ಆಫ್ ಬ್ಲಡ್ ಪ್ರೆಷರ್ಸ್ ಏನ್ ಹೇಳ್ತೀವಿ. ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ತುಂಬಾನೇ ಚೆನ್ನಾಗಿದೆ ಈ ಪೀರಿಯಡ್ ಆಫ್ ಟೈಮ್. ಮಿಥುನ ಲಗ್ನದವ್ರಿಗಂತೂ ಎಕ್ಸಲೆಂಟ್ ಟೈಮ್ ಅಂತಾನೆ ಹೇಳ್ಬೋದು, ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೊ ವೆರಿ ವೆರಿ ಗುಡ್. ಯಾವಾಗ ಶುಕ್ರ ರೋಹಿಣಿನಲ್ಲಿರುವಾಗ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ, ಹಣದ ಹರಿವು ಬರ್ತಾ ಇದೆ. ಹಾಗೆ ಖರ್ಚು ಕೂಡ ಜಾಸ್ತಿ ತೋರಿಸ್ತಾ ಇದೆ. ಎಷ್ಟು ಖರ್ಚು ಬರ್ತಿದೆ ಅಷ್ಟು, ಮೇ ಬಿ ಗ್ಯಾಜೆಟ್ಸ್ ತಗೋಬಹುದು, ಐಪ್ಯಾಡ್, ಐಫೋನ್, ಸೊ ಮ್ಯಾಕ್ ಈ ತರ ತಗೋಬಹುದು, ಅಥವಾ ಸೊ ಮನೆಗೆ ಒಂದು ಲಕ್ಸುರಿ ಇಂಟೀರಿಯರ್ ಡಿಸೈನ್ಸ್ ಏನಾದ್ರು ನೀವು ಪ್ಲಾನ್ ಮಾಡಿರಬಹುದು, ಅಥವಾ ನಿಮ್ಮ ಮಕ್ಕಳ ವಿಚಾರದಲ್ಲಿ ನೀವು ಸೊ ಹೆಚ್ಚು ಖರ್ಚು ಅಂತ ತೋರಿಸ್ತಾ ಇದೆ. ಇನ್ ಗುಡ್ ವೇ, ಈ ಬಾರಿ ಮಾಡ್ತಿರುವಂತಹ ಇನ್ವೆಸ್ಟ್ಮೆಂಟ್ ಅಥವಾ ಖರ್ಚು ತುಂಬಾ ಚೆನ್ನಾಗಿದೆ. ಹಾಗೆ 12ನೇ ಮನೆಯಲ್ಲಿ ಕೂತ್ಕೊಂಡಿರುವಂತಹ ಶುಕ್ರ 6ನೇ ಮನೆಯನ್ನು ಕೂಡ ನೋಡ್ತಿದ್ದಾನೆ. ಸೊ ಹಾಗಾಗಿ ಸಾಲ ಯಾರಿಗೂ ಕೊಡಬೇಡಿ. ಈ ಟೈಮಲ್ಲಿ ಕೊಟ್ಟಿದ್ದ ಸಾಲ ವಾಪಸ್ ಬರೋದಿಲ್ಲ. ಅಂಡ್ ನೀವು ಆಲ್ರೆಡಿ ಕೊಟ್ಟಿದ್ರೆ ಈಗ ಸ್ವಲ್ಪ ಸ್ವಲ್ಪ ಬರುತ್ತೆ. ಸೊ ಕಂಡೀಷನ್ಸ್ ನೋಡಿ, 12th ಕೂತ್ಕೊಂಡು ಅಲ್ಲಿ ನಿಮ್ಗೆ 6 ನೋಡ್ತಾ ಇದೆ. ಸೊ ಅದಕ್ಕೇನೆ ಹೇಳಿದ್ದು. ಬಟ್ 12th ಶುಕ್ರ ನಿಮ್ಗೆ ಏನ್ ಕೊಡ್ಬೇಕು, ಸೊ ಇದರ ಫಾರಿನ್ ಅಥವಾ ಹೊರಗಡೆ, ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ, ಅಥವಾ ಹೊರ ಒಂದು ಸಂಸ್ಕೃತಿ ಇರುವಂತಹ ವ್ಯಕ್ತಿಗಳಿಗೆ ನೀವು ಯಾರು ಹಣ ಕೊಟ್ಟಿದ್ದೀರಾ ಅಂದ್ರೆ ಇಲ್ಲಿ ನಿಮ್ಗೆ ಬರೋದು ತೋರಿಸ್ತಿದೆ, ಲೀಗಲಿ ಇದ್ರೆ ಮಾತ್ರ. ಸೊ ತುಂಬಾ ಚೆನ್ನಾಗಿದೆ ಮಿಥುನದವ್ರಿಗೆ. ಸೊ ಆಕ್ಚುಲಿ ವೆರಿ ವೆರಿ ಗುಡ್. ಅದರಲ್ಲೂ ಸ್ಪೋರ್ಟ್ಸ್ ಅಲ್ಲಿ, ಮೀಡಿಯಾದಲ್ಲಿ ಇದು ಏನಾದ್ರು ಮೂವಿ ರಿಲೀಸ್ ಆದ್ರೆ ಈಗ ಎಕ್ಸಲೆಂಟ್ ಆಗಿದೆ, ಇನ್ಕ್ಲೂಡಿಂಗ್ ಡೈರೆಕ್ಟರ್ಸ್ ಇಂದ ಹಿಡಿದು, ಡ್ಯಾನ್ಸರ್ಸ್ ಇಂದ ಹಿಡಿದು, ಐ ಮೀನ್ ಕೊರಿಯೋಗ್ರಾಫರ್ ಇಂದ ಹಿಡಿದು, ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರಿಗೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಕರ್ಕಾಟಕ ಲಗ್ನಕ್ಕೆ ಬರೋಣ. ಕರ್ಕಾಟಕ ಲಗ್ನಕ್ಕೆ ಸೊ ಡೆಫಿನೆಟ್ಲಿ 4th ಲಾರ್ಡ್ ಅಂಡ್ 11th ಲಾರ್ಡ್, ಹೌದು ಬಾಧಕಾಧಿಪತಿ, 11ನೇ ಮನೆ ಬಾಧಕಾಧಿಪತಿ ನಿಜ, ಬಟ್ 4ನೇ ಮನೆ ಅಧಿಪತಿ ಕೂಡ ಅವರೇ ಅಲ್ವಾ. ಈಗ ನಾನು ಹೇಳೋ ಕಂಡೀಷನ್ ಇದ್ರೆ ನಿಮ್ಗೆ ಇದು ಬರೋದಿಲ್ಲ ರಿಸಲ್ಟ್. ಈ ಕಂಡೀಷನ್ ಇಲ್ಲ ಅಂದ್ರೆ ರಿಸಲ್ಟ್ ಬರುತ್ತೆ. ಸೊ ಏನಪ್ಪಾ ಕಂಡೀಷನ್ ಅಂತ ಹೇಳಿದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿ ವೃಷಭ ರಾಶಿಯಲ್ಲಿ ಕೇತು ಇದ್ರೆ ಈಗ ನಾನು ಹೇಳೋದೆಲ್ಲ ಕಟ್ ಆಗುತ್ತೆ. ಮೋಸ್ಟ್ಲಿ 1992, 1993, ನಿಯರ್ಲಿ 4 ವರ್ಗುನು ತುಂಬಾ ಜನಕ್ಕೆ ಈ ಪ್ಲೇಸ್ ಅಲ್ಲಿ ಕೇತು ಇರುತ್ತೆ. ಅಂಡ್ 1975 ಈ ಏಜ್ ಅಲ್ಲಿ ಹುಟ್ಟಿರೋರ್ಗೂ ಇದೆ, 18 ವರ್ಷಕ್ಕೊಂದ್ಸರಿ ಅಲ್ಲಿ ಬಂದಿರುತ್ತೆ ವೃಷಭ ರಾಶಿಯಲ್ಲಿ ಕೇತು. ಸೊ ಕೇತು ಇರೋರ್ಗೆ ಈ ಶುಕ್ರ ಅಲ್ಲಿ ಹೋದಾಗ ಆ ಒಂದು ಅಂಶಗಳು ಅದು ಡಿಸ್ಪ್ಯಾಚ್ ಅಥವಾ ಡಿಸ್ಪ್ಯೂಟ್ ಅಥವಾ ಡಿಟ್ಯಾಚ್ ಆಗಿರುತ್ತೆ, ಬಂದಿರೋದಿಲ್ಲ. ಅದಕ್ಕೆ ನಾನು ಕಂಡೀಷನ್ ಹೇಳಿದ್ದು. ಎಲ್ಲರಿಗೂ ಯೋಗ ವಿಪರೀತ ರಾಜಯೋಗ ಅಂತ ಹೇಳಿಕ್ ಬರಲ್ವಲ್ಲ, ಅದಕ್ಕೆ. ಸೊ ಇಲ್ಲಿ ಕೇತು ಇದ್ರೆ ಈಗ ನಾನು ಹೇಳೋ ಅಂಶಗಳು ಬರೋದಿಲ್ಲ ನಿಮ್ಮ ಲಗ್ನದಿಂದ. ಕೇತು ಇಲ್ಲ ಅಂದ್ರೆ ಬರುತ್ತೆ. ಸೊ 11ನೇ ಮನೆ ಅಧಿಪತಿ 11ರಲ್ಲೇ ಕೂತ್ಕೋತಾ ಇದ್ದಾರೆ. ಅಂಡ್ ಶನಿಯ ದೃಷ್ಟಿ ಕೂಡ ಇದೆ, ಪ್ಲಸ್ ಅವರು ನಿಮ್ಗೆ 5ನೇ ಮನೆ ಮೇಲೆ ದೃಷ್ಟಿ ಹಾಕ್ತಿದ್ದಾರೆ. 5ನೇ ಮನೆನ ನಾವು ಮಂತ್ರ, ತಂತ್ರ, ಯಂತ್ರ, ಹಿಡನ್ ವಿದ್ಯೆಗಳು, ಸಾಧನೆಗಳು, ಅದು ವೃಶ್ಚಿಕ ರಾಶಿ ಬೇರೆ ಅಲ್ವಾ. ಸೊ ಹಾಗಾಗಿ ಡೆಫಿನೆಟ್ಲಿ ಯಾವ್ದಾದ್ರು ಹೊಸದಾಗಿ ದೀಕ್ಷೆ ತಗೊಂಡು ಮಂತ್ರ ಸಾಧನೆ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿದೆ. ಅಂಡ್ 4ನೇ ಮನೆ ಅಧಿಪತಿ 11ರಲ್ಲಿ ಕೂತಿರೋದ್ರಿಂದ ತಾಯಿ ಕಡೆಯಿಂದ ಲಾಭ, ಅಥವಾ ನಿಮ್ಮ ಒಂದು ಕಂಫರ್ಟ್ಸ್, ಮೇ ಬಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಶುರು ಮಾಡ್ಬೋದು, ಕನ್ಸ್ಟ್ರಕ್ಷನ್ ಎಂಡಿಂಗ್ ಆಗಿದೆ, ಗೃಹ ಪ್ರವೇಶ ಆಗಬಹುದು, ಅಥವಾ ಸೈಟ್ ಅಥವಾ ಪ್ರಾಪರ್ಟಿ, ಅಥವಾ ಸೊ ಇನ್ಕಮ್ ಟು ಪಬ್ಲಿಕ್. ಹಾಗಾಗಿ ದೊಡ್ಡ ಮಟ್ಟದ ಶತ್ರುಗಳು ನಮಗೆ ಎಲ್ಲಿಂದ ನೋಡೋದು ಅಂತ ಹೇಳಿದ್ರೆ 11ನೇ ಮನೆಯಿಂದಾನೇ ನೋಡೋದು. ನಿಮ್ಮ 11ನೇ ಮನೆ ಅಧಿಪತಿ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾರೆ ನೋಡ್ಕೊಳ್ಳಿ, ಅಲ್ಲಿಂದಾನೇ ನಿಮ್ಗೆ ಶತ್ರುಗಳು ಹುಟ್ಟುತ್ತಾ ಇರ್ತಾರೆ. ಸೊ ಹಾಗಾಗಿ 11ನೇ ಮನೆ ಶುಕ್ರ ಎಲ್ಲದಕ್ಕೂ ಗುಡ್ ಅಲ್ಲ. ಸೊ ಸಮ್ ಟೈಮ್ಸ್ ಅದು ನಮ್ಗೆ ನೆಗೆಟಿವ್ ಕೊಡುತ್ತೆ, ಈ ಲಗ್ನಕ್ಕೆ ಬಾಧಕ ಇರೋದ್ರಿಂದ ಮಾತ್ರ. ಸೊ ಹಾಗಾಗಿ ಕರ್ಕಾಟಕ ಲಗ್ನಕ್ಕೆ ಸೊ 100% ಅಂತ ನಾ ಹೇಳಲ್ಲ, ಬಟ್ ಆದಷ್ಟು ಶುಕ್ರಮೇ ಸೊ ಗುಡ್ ಪ್ಲಾನೆಟ್ ಆಗಿರೋದ್ರಿಂದ, ಶನಿ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಒಂದು ವೆರಿ ಗುಡ್ 70% ಗುಡ್ ಇದೆ ನಿಮ್ಗೆ. 30% ಸೊ ಕಂಡೀಷನ್ಸ್ ಅಪ್ಲೈ, ಇಲ್ಲಿ ಕೇತು ಇದ್ರೆ ಅದು ನಿಮ್ಗೆ ಅಪ್ಲೈ ಆಗೋದಿಲ್ಲ. ಹಾಗಾಗಿ ಸೊ ಸ್ವಲ್ಪ ಖರ್ಚು ಜಾಸ್ತಿ ತೋರಿಸ್ತಾ ಇದೆ, ಹಾಗಾಗಿ ನೋಡ್ಕೊಳ್ಳಿ. ತಾಯಿಯ ಆರೋಗ್ಯದಲ್ಲಿ ಅಥವಾ ತಾಯಿಯ ವಿಚಾರವಾಗಿ ತುಂಬಾನೇ ಒಂದು ಒಳ್ಳೆ ವಿಚಾರ, ಕೇತು ಇದ್ರೆ ಬ್ಯಾಡ್ ಇರುತ್ತೆ, ಕೇತು ಇಲ್ಲ ಅಂದ್ರೆ ಮಾತ್ರ ನಿಮಗೆ ಒಂದು ಒಳ್ಳೆ ಅವ್ರ ಕಡೆಯಿಂದ ಸಪೋರ್ಟಿಂಗ್ ಆಗಿರ್ಬೋದು, ಮೆಂಟಲ್ ಸಪೋರ್ಟ್ ಅಥವಾ ಎಮೋಷನಲ್ ಸಪೋರ್ಟ್ ಆಗಿರಬಹುದು, ಇವೆಲ್ಲನೂ ತೋರಿಸ್ತಿದೆ. ತಾಯಿಯ ಮನೆ ಕಡೆಯಿಂದ ಏನಾದ್ರು ಆಸ್ತಿ ಬರಬೇಕು ಎಲ್ಲಾ ರೀತಿಯಲ್ಲಿ, ಸೈಟ್, ಪ್ರಾಪರ್ಟಿ, ಲ್ಯಾಂಡ್, ವೆಹಿಕಲ್, ಜ್ಯುವೆಲರಿ ಈ ತರ ಇದ್ರೆ ಬರುವ ಸಾಧ್ಯತೆ ಇದೆ.
ಸಾಧ್ಯವಾದಷ್ಟು ನೀವು ಕೂಡ ನಿಮ್ಮ ತಾಯಿಗೆ ಏನಾದ್ರು ಮಾಡ್ಬೇಕು ಅಂತಿದ್ರೆ ಇದೊಂದು ಒಳ್ಳೆ ಟೈಮ್ ಇದೆ, ಅದು ರೆಮಿಡಿ ಕೂಡ ಆಗುತ್ತೆ, ಮಾಡಿ. ಸೊ ಇದಿಷ್ಟು ಕರ್ಕಾಟಕದವರಿಗೆ. ಅಂಡ್ ತಾಯಿ ಜೊತೆ ವಾಗ್ವಾದ ಬೇಡ. ಅಂಡ್ ಅಗೈನ್ ಇಲ್ಲಿ 9th house ಅಲ್ಲಿ ನಿಮ್ಗೆ ಸ್ಯಾಟರ್ನ್ ಬೇರೆ ಇದರಿಂದ ತಂದೆ ತಾಯಿ ಇಬ್ಬರ ಜೊತೆನೂ ವಾಗ್ವಾದ ಬೇಡ ಇದ್ರೆ, ಇಲ್ಲ ಅಂದ್ರೆ ತಾಯಿ ತಂದೆ ಸಮಾನರ ಜೊತೆ ಬೇಡ. ಸೊ ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಸಿಂಹ ಲಗ್ನಕ್ಕೆ ಹೋಗೋಣ. ಸೊ 3ನೇ ಮನೆ ಅಧಿಪತಿ ಹಾಗೆ 10ನೇ ಮನೆ ಅಧಿಪತಿ ಹತ್ರಲ್ಲೇ ಕೂತ್ಕೋತಾ ಇದೆ. ಶನಿಯ ಒಂದು 3ನೇ ದೃಷ್ಟಿ ಬೇರೆ ಬಿದ್ದಿದೆ. ಸೊ 10ನೇ ಮನೆ ಶುಕ್ರ ಇಸ್ ನಾಟ್ ಗುಡ್, ಬಟ್ ಓನ್ ಹೌಸ್ ಇರೋದ್ರಿಂದ ಕೇತು ಇದ್ರೆ ನಾನು ಹೇಳೋದು ಅಪ್ಲೈ ಆಗೋದಿಲ್ಲ. ಕೇತು ಇಲ್ಲ ಅಂತ ಹೇಳಿದ್ರೆ ಮಾತ್ರ ಈಗ ಹೇಳೋದು ಅಪ್ಲೈ ಆಗುತ್ತೆ. ಥರ್ಡ್ ಲಾರ್ಡ್ ಇನ್ 10th house, ಡೆಫಿನೆಟ್ಲಿ ಥ್ರೂ ಹಾರ್ಡ್ ವರ್ಕ್, through efforts, so you'll get very good name, fame, everything in this period of time. And third house is the house of your siblings, friends, neighbors. ಸೊ ಅಂಡ್ ಕಮ್ಯುನಿಕೇಶನ್, ನೀವೇನು ಮಾತಾಡ್ತೀರಾ, ಯಾರೊಟ್ಟಿಗೆ ಮಾತಾಡ್ತೀರಾ, ಹೇಗೆ ಮಾತಾಡ್ತೀರಾ ಅಂತ ಹೇಳಿ. ಸೊ ಬಿ ಕೇರ್ಫುಲ್. ಅಲ್ಲಿ ಏನಾದ್ರು ಕೇತು ಇದ್ರೆ ಎಲ್ಲಾ ಸಿಗ್ನೇಚರ್ಗಳು, ಶೂರಿಟಿಗಳು, ಅಗ್ರಿಮೆಂಟ್ಸ್, ಡಾಕ್ಯುಮೆಂಟ್ಸ್, ಬಿ ಕೇರ್ಫುಲ್. ಅದ್ರ ಜೊತೆಗೆ ಸೊ ವರ್ಕಿಂಗ್ ಪ್ಲೇಸ್ ಅಲ್ಲಿ, ಜಾಬ್ ಪ್ಲೇಸ್ ಅಲ್ಲಿ ಬಾಸ್ಗೂ ನಿಮ್ಗೂ ಕಿರಿಕಿರಿ ಆಗೋದು, ಅಥವಾ ನಿಮ್ಮ ಮೇಲೆ ಯಾರ್ದು ಅಪವಾದ ಹಾಕೋದು, ಅಥವಾ ವರ್ಕಿಂಗ್ ಅವರ್ಸ್ ಜಾಸ್ತಿಯಾಗಿ ಇರಿಟೇಷನ್ ಫೀಲ್ ಆಗೋದು, ಇದೆಲ್ಲ ತೋರಿಸ್ತಿದೆ. ಥ್ರೂ ಲೇಡೀಸ್, ಸೊ ಥ್ರೂ ಲೇಡೀಸ್ ಸ್ವಲ್ಪ ಬಿ ಕೇರ್ಫುಲ್. ಲೇಡೀಸ್ ಆದ್ರೂ, ಲೇಡೀಸ್ ಆದ್ರೂ ಸ್ವಲ್ಪ ಬಿ ಕೇರ್ಫುಲ್ ಆಗಿರಿ. ಅಗೈನ್ 10th house ಅಲ್ಲಿ ಬಲನ ಕಳ್ಕೊಳ್ಳೋದ್ರಿಂದ ಶುಕ್ರನ್ಗೆ, ಸೊ ಹಾಗಾಗಿ ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಡೆಫಿನೆಟ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತೋರಿಸ್ತಾ ಇದೆ. ಎಷ್ಟು ಮಾತಾಡ್ಬೇಕೋ ಅಷ್ಟೇ ಮಾತಾಡಿ, ಅವಾಯ್ಡ್ ಮಾಡಿ. ಲಗ್ನದಲ್ಲಿ ಕೇತು ಬೇರೆ, ತಲೆ ಇಲ್ಲದೆ ಮಾತಾಡ್ಬೇಕಾದಂತ ಪರಿಸ್ಥಿತಿ ಇರುತ್ತೆ. ಆ ಒಂದೇ ಒಂದು ವರ್ಡ್ ಇಟ್ಕೊಂಡು ನಿಮ್ಮನ್ನೊಂದಷ್ಟು ವರ್ಷಗಳ ಕಾಲ ಅವರು ಆಡಿಸ್ಬೋದು. ಸೊ ಹಾಗಾಗಿ ನೋಡ್ಕೊಳ್ಳಿ, ಅಷ್ಟೊಂದು ಫೇವರಬಲ್ ಟೈಮ್ ಇಲ್ಲ. ಬಟ್ 10th ಲಾರ್ಡ್ ಇನ್ 10th house ಕೇತು ಇಲ್ಲ ಅಂದ್ರೆ, ಸೊ ಜಾಬ್ ರಿಲೇಟೆಡ್ ಒಂದು ಸಡನ್ ಆಗಿ ನೇಮು, ಫೇಮು, ಕುಟುಂಬದಲ್ಲಿ ಇದೆಲ್ಲವೂ ತೋರಿಸ್ತಾ ಇದೆ. ಸೊ ಹಾಗಾಗಿ ಈ ವಿಚಾರಗಳು ಅಗೇನ್ ನಿಮ್ಗೆ 4th house ಮೇಲೆ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ, ಮೇ ಬಿ ತುಂಬಾ ಜನ ಸಿಂಹ ಲಗ್ನದವರು ಕಾರ್ ತಗೊಳ್ಳೋ ಸಾಧ್ಯತೆ ತೋರಿಸ್ತಿದೆ, ಅಥವಾ ಅದ್ರ ಜೊತೆಗೆ ಪ್ರಾಪರ್ಟಿ ತೋರಿಸ್ತಿದೆ, ಮನೆ ಗೃಹ ಪ್ರವೇಶ ತೋರಿಸ್ತಾ ಇದೆ, ಎಲ್ಲ ಲಕ್ಸುರಿ ಇದೇ ತರ ಬರೀ ಮೆಟೀರಿಯಲಿಸ್ಟಿಕ್ ಆಗಿ ಲಕ್ಸುರಿ ತೋರಿಸ್ತಿದೆ. ಸೊ ತುಂಬಾ ಲಕ್ಸುರಿ ತೋರಿಸ್ತಾ ಇರೋದ್ರಿಂದ, ಸೊ ಈ ವಿಚಾರವಾಗಿ ನೀವಲ್ಲಿ ಲಕ್ಸುರಿ ತಗೊಂಡು ಅಂದ್ರೆ ಮನೆ ಗೃಹ ಪ್ರವೇಶ ಆಗಿ ನಿಮ್ ಸಿಬ್ಲಿಂಗ್ಸ್ಗೆ ಅದು ಹೊಟ್ಟೆ ಕಿಚ್ಚಾಗಿರ್ಬೋದು. ಈ ಪ್ರಾಪರ್ಟಿ ಜ್ಯುವೆಲರಿ ತಗೊಂಡ್ರೆ ಅದು ಹೊಟ್ಟೆ ಕಿಚ್ಚಾಗಿರ್ಬಹುದು, ಅಥವಾ ಲ್ಯಾಂಡ್ ತಗೊಂಡ್ರೆ ಅದನ್ನೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬೇಕನ್ನೋ ವಿಚಾರ ಇಲ್ಲ. ಸೊ ಸ್ಟಾಪ್ ಮಾಡಿ. ಹಾಗಾಗಿ 7th house ಅಲ್ಲಿ ರಾಹು ಇರೋವಾಗ ತುಂಬಾ ಜಾಸ್ತಿ ಏನಂತ ಅಪ್ಲೋಡ್ ಮಾಡ್ಬೇಕು, ಎಲ್ಲರೂ ಹೊಗಳ್ಬೇಕು, ಈ ತರ ಅದು ನಿಮ್ಗೆ ಈ ತರ ಸಿಚುಯೇಷನ್ ಅಲ್ಲಿ ಬ್ಯಾಡ್ ಆಗುತ್ತೆ, ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಅಗೇನ್ ಸ್ಯಾಟರ್ನ್ ಆಸ್ಪೆಕ್ಟ್ ಬೇರೆ ಹಾಕಿರೋದ್ರಿಂದ ನೋಡ್ಕೊಳ್ಳಿ. ಓನ್ಲಿ ಮೇನ್ ಸಿಬ್ಲಿಂಗ್ಸ್ ಜೊತೆ ಬಿ ಕೇರ್ಫುಲ್. ಡ್ರೈವಿಂಗ್ ಅಲ್ಲಿ ಬಿ ಕೇರ್ಫುಲ್ ಕೇತು ಇದ್ರೆ, ಇದು ಕಾರ್ ಡ್ರೈವಿಂಗ್ ಅಲ್ಲಿ. ಸೊ ಕಾರ್ ಸಡನ್ ಆಗಿ ಕೈ ಕೊಡೋ ಸಾಧ್ಯತೆ ತೋರಿಸ್ತಾ ಇದೆ. ನೆಕ್ಸ್ಟ್ ನಾವು ಕನ್ಯಾಗೆ ಬರೋಣ. ಸೊ ಅಗೇನ್ 2ನೇ ಮನೆ ಅಧಿಪತಿ ಮತ್ತೆ 9ನೇ ಮನೆ ಅಧಿಪತಿ 9ರಲ್ಲಿ ಕೂತ್ಕೋತಾ ಇರೋದ್ರಿಂದ, ಸೊ ವಿಷ್ಣು ಗ್ರಹದ ಅಥವಾ ವಿಷ್ಣುವಿನ ಸೊ ಅನುಗ್ರಹ ತುಂಬಾ ಇದೆ. ಯಾರಾದ್ರೂ ಕನ್ಯಾ ರಾಶಿ, ಕನ್ಯಾ ಲಗ್ನದವ್ರು ತಿರುಪತಿ ವಿಸಿಟ್ ಕೊಡ್ತಿದ್ದೀರಾ ಅಂದ್ರೆ ತುಂಬಾ ಲಕ್ ಇದೆ ನೋಡಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ವೆರಿ ವೆರಿ ಗುಡ್. ಅಂಡ್ ಅದ್ರ ಜೊತೆಗೆ ಲಕ್ಷ್ಮಿನ ಆರಾಧನೆ ಮಾಡೋದು, ಅಥವಾ ಈಗೇನು ಗುಪ್ತ ನವರಾತ್ರಿಗಳ ಬೇರೆ ನಿಮ್ಗೆ ಶುರುವಾಗ್ತಾ ಇದೆ, ಅಥವಾ ಆಲ್ರೆಡಿ 26ನೇ ತಾರೀಕಿಗೆ ಶುರುವಾಗಿರುತ್ತೆ. ಏನಾದ್ರು ದಾನಗಳನ್ನ ಮಾಡೋ ಹಾಗಿದ್ರೆ ನಿಮ್ಗೆ ಒಳ್ಳೆ ಲಾಭ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ, ಸೊ ನೀವು ಇಂಡಿಯಾದಲ್ಲಾದ್ರೂ ಇರಿ, ಫಾರಿನ್ ಅಲ್ಲಾದ್ರೂ ಇರಿ, ಸೊ ಲೋನ್ ಅಪ್ಲೈ ಆಗಿರಬಹುದು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗೋದು, ಒಳ್ಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಗೆ ಎಲ್ಲ ಫೆಸಿಲಿಟೀಸ್ ಜೊತೆ ನಿಮ್ಮ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ. ಲಾಂಗ್ ಟ್ರಾವೆಲ್ ತೋರಿಸ್ತಾ ಇದೆ. ಒಂದು ದೈವ ಕಾರ್ಯಕ್ಕೆ ನೀವು ಹೋಗ್ತಿದ್ದೀರಾ, ಅಥವಾ ನಿಮ್ದೇನೋ ಹರಕೆ ಇದೆ, ಇಲ್ಲಿ ನೀವು ಕ್ಲಿಯರ್ ಮಾಡ್ತಿದ್ದೀರಾ. ಲಕ್ ಆಕ್ಟಿವೇಟ್ ಆಗುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ. ಕನ್ಯಾ ಅಥವಾ ರಾಶಿ ಅಥವಾ ಲಗ್ನದವ್ರಿಗೆ, ಕನ್ಯಾ ಮೈಂಡ್ಗೆ ಚೆನ್ನಾಗಿರುತ್ತೆ, ಲಗ್ನದವ್ರಿಗೆ ಅವ್ರ ಓನ್ಗೆ ಚೆನ್ನಾಗಿರುತ್ತೆ. ಇನ್ನು ದಶನೂ ಚೆನ್ನಾಗಿದ್ದು ಇಲ್ಲೂ ಚೆನ್ನಾಗಿದ್ರೆ ಎಕ್ಸಲೆಂಟ್ ಅಂತಾನೆ ಹೇಳ್ಬಹುದು. ಅಗೈನ್ 7th house ಸ್ಯಾಟರ್ನ್, ದಟ್ ಈಸ್ ಆಲ್ಸೋ ವೆರಿ ಗುಡ್. ಸೊ ವೆರಿ ವೆರಿ ಗುಡ್. ಸೊ ಹಾಗಾಗಿ ಅಂಡ್ ನಿಮ್ಮ ತಂದೆಗೂ ಕೂಡ ಒಂದು ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗೋದು, ಅಥವಾ ಲಾಭ ಬರೋದು ತೋರಿಸ್ತಾ ಇದೆ. ನಿಮ್ಮ ತಂದೆಗೆ, ನಿಮ್ಮ ಗುರುಗಳಿಗೆ, ನಿಮ್ಮ ಹಿರಿಯರಿಗೆ, ನಿಮ್ಗೇನಾದ್ರು ಟೀಚರ್ ಅಥವಾ ಪ್ರಿನ್ಸಿಪಲ್ ಅಥವಾ ಲೆಕ್ಚರ್ಸ್ ಅಥವಾ ಜಡ್ಜ್ ಅಥವಾ ಲಾಯರ್ ಲೇಡೀಸ್ ಯಾರಾದ್ರೂ ಇದ್ರೆ ಅವ್ರಿಗೇನಾದ್ರೂ ಗಿಫ್ಟ್ ಮಾಡಿ, ನಿಮ್ಗೆ ಲಕ್ ಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಲೈಕ್ ಶುಕ್ರನ್ಗೆ ಸಂಬಂಧಪಟ್ಟ ಮೇಕಪ್ ಐಟಮ್ಸ್ ಆಗಿರ್ಬೋದು, ಡ್ರೆಸ್ ಆಗಿರಬಹುದು, ಸೊ ರೇಷ್ಮೆ ಗೆ ಸಂಬಂಧಪಟ್ಟಂತಹ ಐಟಮ್ಸ್ ಆಗಿರ್ಬೋದು, ಡೊನೇಟ್ ಮಾಡಿ. ವೆರಿ ವೆರಿ ಗುಡ್, ಎಕ್ಸಲೆಂಟ್. ಸೊ ಸೂಪರ್. ಹಣ ಬರುತ್ತೆ ನೋಡಿ, ಹಣ, ಎಸ್, ಹಣದ ಹರಿವು ತೋರಿಸ್ತಾ ಇದೆ. 3ನೇ ಮನೆ ಮೇಲೆ 7ನೇ ದೃಷ್ಟಿ ಆಗ್ತಾ ಇರೋದ್ರಿಂದ ಆಸೆ ಜಾಸ್ತಿ ಆಗುತ್ತೆ. ಏನಂತ ಹೇಳಿ, ನಾವು ಹಾರ್ಡ್ ವರ್ಕ್, ಲೈಕ್ ನಾವು ಓದ್ಬೇಕು, ಅಥವಾ ಕೆಲಸ ಜಾಸ್ತಿ ಮಾಡ್ಬೇಕು, ಬಿಸ್ನೆಸ್ ಪಿಕಪ್ ಮಾಡ್ಬೇಕು, ಇನ್ನ ಗ್ರೋ ಅಪ್ ಜಾಸ್ತಿ ಮಾಡ್ಬೇಕು, ಈ ತರ. ಬಟ್ ಫೈರ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆಕ್ಚುಲಿ ವೆರಿ ವೆರಿ ಗುಡ್. ನೆಕ್ಸ್ಟ್ ನಾವು
ಲಗ್ನಕ್ಕೆ ಬರೋಣ. ಲಗ್ನಾಧಿಪತಿ ಅಷ್ಟಮದಲ್ಲಿ, ಅಷ್ಟಮಾಧಿಪತಿ ಅಷ್ಟಮದಲ್ಲಿ. ಲಗ್ನಾಧಿಪತಿ ಅಷ್ಟಮದಲ್ಲಿ ನಾಟ್ ಗುಡ್, ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಈಸ್ ಗುಡ್. ಇಫ್ ದ ಕೇತು ಇತ್ತು ಸೊ ಬ್ಯಾಡ್. ಕ್ಲಿಯರಾ? ಎಸ್. ನಿಮ್ಗೆ 50-50. ಲಗ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ, ತುಲಾ ಲಗ್ನದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಲಗ್ನಾಧಿಪತಿ ಅಷ್ಟಮದಲ್ಲಿ ಸಡನ್ ಆಗಿ ಸೊ ಒಂದು ಡೈರೆಕ್ಷನಲ್ ಸ್ಟ್ರೆಂತ್ ಹೋಗುತ್ತೆ, ಏನ್ ಮಾಡ್ತಿದ್ದೀನಿ ಅನ್ನೋದು ಒಂದು ಕನ್ಫ್ಯೂಷನ್ ಬಂದ್ಬಿಡುತ್ತೆ. ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಸಡನ್ ಗೇನ್ ಆರ್ ಬ್ಲಾಕ್ ಮನಿ ಅಂತ ತಗೊಳ್ಳಿ. ಸೊ ಥ್ರೂ ಯುವರ್ ಬಿಸ್ನೆಸ್, ಥ್ರೂ ಯುವರ್ ಫ್ಯಾಮಿಲಿ ಬಿಸ್ನೆಸ್, ಬಿಕಾಸ್ ನ್ಯಾಚುರಲ್ ಸೆಕೆಂಡ್ ಹೌಸ್ ಋಷಭ ಅಲ್ವಾ. ಸೊ ಹಾಗಾಗಿ ತೋರಿಸ್ತಿದೆ 50-50. ನಿಮ್ಗೆ ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಸೊ ಯಾರಿಗಾದ್ರು ಕಿಡ್ನಿ ಸ್ಟೋನ್ ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಇನ್ಫೆಕ್ಷನ್ಸ್, ಅಥವಾ ಹೆಣ್ಣು ಮಕ್ಕಳಿದ್ರೆ ಪರ್ಸನಲ್ ಪೋರ್ಸ್ಗೆ ಸಂಬಂಧಪಟ್ಟಂತಹ ಇನ್ಫೆಕ್ಷನ್ಸ್, ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಇನ್ಫೆಕ್ಷನ್ಸ್ ಏನಾದ್ರೂ ಇದ್ರೆ, ಇಲ್ಲ ಲಗ್ನದವರಾಗಿದ್ರೆ ಅದು ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಅಗೈನ್ 8th Lord in 8th house aspecting by so your 5th Lord. ಸೊ ಡೆಫಿನೆಟ್ಲಿ ಒಂದು ದೇವಿಯ ಅನುಗ್ರಹ ಡೆಫಿನೆಟ್ಲಿ ನಿಮ್ಗೆ ಈ ಪೀರಿಯಡ್ ಅಲ್ಲಿ ಇದೆ. ನೀವು ಯಾವ ದೇವಿನ ಆರಾಧನೆ ಮಾಡ್ತಿದ್ದೀರಾ ಆ ದೇವಿಯ ಅನುಗ್ರಹ ಈ ಬ್ಯಾಡ್ ಪೀರಿಯಡ್ ಅಲ್ಲಿ, ಅಂದ್ರೆ ಲಗ್ನಾಧಿಪತಿ ಅಷ್ಟಮದಲ್ಲಿ ಬಂದಾಗ, ಅಷ್ಟಮ, ವಾಟ್ ಈಸ್ ಅಷ್ಟಮ? ಇಟ್ಸ್ ಲೈಕ್ ಎ ಡೆತ್ ಹೌಸ್, ಪೇನ್ ಹೌಸ್, ಸಡನ್ ಇವೆಂಟ್ಸ್. ಸೊ ಸಡನ್ ಆಗಿ ಒಂದು ಮೋಸ್ಟ್ಲಿ ನೀವು ಕಾಲ್ಗೋ ಮೊಣಕಾಲ್ಗೋ ಏನಾದ್ರು ಪೆಟ್ಟು ಮಾಡ್ಕೊಳ್ಳೋ ತೋರಿಸ್ತಾ ಇದೆ, ಡ್ರೈವಿಂಗ್ ಅಲ್ಲಿ ಹುಷಾರಾಗಿರಿ. ಅದ್ರ ಜೊತೆಗೆ ಆ ಇವೆಂಟ್ ನಡೆದ ತಕ್ಷಣ ಒಂದು ಒಳ್ಳೇದು ಆಗುತ್ತೆ, ಅದೇ ಬ್ಲ್ಯಾಕ್ ಮನಿ, ಹಿಡನ್ ಮನಿ, ಹಣ. ಸೊ ವಿಪರೀತ ರಾಜಯೋಗ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆದ್ರೆ ಕೇತು ಇದ್ರೆ ಇದೆಲ್ಲ ಕಟ್. ಸೊ ಬಿ ಕೇರ್ಫುಲ್. ಎನಿವೆ ಬಿ ಕೇರ್ಫುಲ್. ನೆಗೆಟಿವ್ ಇಂದ ಬರೋ ಇನ್ಕಮ್ ನಮ್ಗೆ ಬೇಕಾಗಿಲ್ಲ, ಪಾಸಿಟಿವ್ ಇಂದ ಬರೋ ಇನ್ಕಮ್ ಬರ್ಲಿ. ನೆಗೆಟಿವ್ 8ನೇ ಮನೆ ಅಲ್ವಾ. ಸೊ ಹಾಗಾಗಿ 8ನೇ ಮನೆ, ಬಟ್ ಮಂತ್ರ ಸಿದ್ಧಿ ತಂತ್ರ ಸಿದ್ಧಿಗಳಿಗೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ನಿಮ್ಗೆ ಈ ಒಂದು ಟೈಮ್ ಆ ವಿಚಾರವಾಗಿ ಬಳಸ್ಕೊಳ್ಳಿ. ಆದ್ರೆ ಕುಟುಂಬದ ವಿಚಾರವಾಗಿ ಸ್ವಲ್ಪ ಹುಷಾರಾಗಿರಿ. ಏನ್ ಮಾತಾಡ್ತೀರಾ, ಹೇಗ್ ಬಿಹೇವ್ ಮಾಡ್ತೀರಾ ಪೇರೆಂಟ್ಸ್ ಜೊತೆ. ನಿಮ್ಮ ಇನ್ಲಾಸ್, ತುಲಾ ಲಗ್ನದವ್ರಿಗೆ ಅತ್ತೆ ಮನೆ ಕಡೆಯಿಂದ ಸ್ವಲ್ಪ ಅನ್ವಾಂಟೆಡ್ ಖರ್ಚು ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಸೊ ಅವ್ರಿಗೆ ನೀವು ಇನ್ವೆಸ್ಟ್ ಮಾಡೋ ಪರಿಸ್ಥಿತಿ ತೋರಿಸ್ತಾ ಇದೆ. ನೆಕ್ಸ್ಟ್ ಸೈಕಿಕ್ ಸ್ಕಾರ್ಪಿಯೋ, ವೃಶ್ಚಿಕ ರಾಶಿಗೆ ಬರೋಣ. ಸೊ ವೃಶ್ಚಿಕ ರಾಶಿ ಸ್ಪೆಷಲ್ ರಾಶಿ ಅಂತಾನೆ ಹೇಳ್ಬೋದು. ವೃಶ್ಚಿಕ, ಕರ್ಕಾಟಕ ಅಂಡ್ ಮೀನ, ವಾಟರ್ ಸೈನ್ಸ್ ಅಲ್ಲ, ದೇ ಆರ್ ಆಲ್ವೇಸ್ ಸ್ಪೆಷಲ್ ಪರ್ಸನ್ಸ್. ಫೈನ್. ಸೊ ನಿಮಗೆ 12ನೇ ಮನೆ ಅಧಿಪತಿ ಮತ್ತೆ 7ನೇ ಮನೆ ಅಧಿಪತಿ 7ರಲ್ಲೇ ಕುತ್ಕೊಂಡು ಲಗ್ನ ನೋಡ್ತಾ ಇದ್ದಾರೆ. ನಿಮ್ಮ ಹೆಂಡತಿ ಅಥವಾ ಗಂಡ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ಸೊ ಇವರುಗಳಿಗೆ ಲಾಭ ಜಾಸ್ತಿ ಅಥವಾ ಹಣದ ಆದಾಯ ತೋರಿಸ್ತಾ ಇದೆ. ಹೇಗ್ ಬರುತ್ತೋ, ಅವರು ಬಿಸ್ನೆಸ್ ಅಲ್ಲಿ ಇದ್ರೆ ಬರುತ್ತೆ, ಹೌಸ್ ಕೀಪಿಂಗ್ ಅಥವಾ ಹೌಸ್ ವೈಫ್ ಆಗಿದ್ರೆ ಸೊ ಡೆಫಿನೆಟ್ಲಿ ಏನೋ ಈ ಹಿಂದೆ ಮಾಡಿರೋ ಸೇವಿಂಗ್ಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಆದ್ರೆ ನಿಮ್ಮ ಶುಕ್ರ ಎಲ್ಲಿದ್ದಾನೆ ನೋಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ನಿಮ್ಮ ಶುಕ್ರ ಸೊ 6 and 8 ಅಲ್ಲಿ ಇದ್ರೆ ಅಷ್ಟು ಫೇವರಬಲ್ ಇರೋದಿಲ್ಲ, ಅದು ಬಿಟ್ಟು ಇರುತ್ತೆ. ಇಲ್ಲಿ ಕೇತು ಇದ್ದಾಗ ಈ ರಿಸಲ್ಟ್ಸ್ ಕಟ್ ಆಗುತ್ತೆ. ಹಾಗಾಗಿ ಅದಕ್ಕೆ ಹೇಳಿದ್ದು, ನಾನು ಫಸ್ಟ್ ಹೇಳಿದ್ದು. ಹಂಗಾಗಿ 7th Lord in 7th house aspected by your 3rd and 4th Lord Saturn, ಥರ್ಡ್ ಆಸ್ಪೆಕ್ಟ್. ಹಾಗಾಗಿ ಸೊ ಡೆಫಿನೆಟ್ಲಿ ಇದು ತುಂಬಾ ಹಾರ್ಡ್ ವರ್ಕ್ ಮಾಡಿರುವಂತಹ ಒಂದು ಲಾಭ ನಿಮಗೆ ತೋರಿಸ್ತಾ ಇದೆ. ಸಡನ್ ಆಗಿ ಬಿಸ್ನೆಸ್ ಅಲ್ಲಿ ಗ್ರೋತ್ ತೋರಿಸ್ತಾ ಇದೆ, ಫಾರಿನ್ ಟ್ರಾವೆಲ್ಸ್ ತೋರಿಸ್ತಾ ಇದೆ, ಇನ್ಕಮ್ ಫ್ರಮ್ ದ ಫಾರಿನ್ ಟ್ರಾವೆಲ್ಸ್, ಪಬ್ಲಿಕ್, ಸಮಾಜ, ಪೊಲಿಟಿಷಿಯನ್ಸ್ ಯಾರಾದ್ರೂ ಇದ್ರೆ ಇವರು ಗೌರ್ಮೆಂಟ್ ಇಂದ ನಿಮಗೆ ಲಾಭ ತೋರಿಸ್ತದೆ. ಮೇ ಬಿ ಲೋನ್ಸ್, ಬಿಲ್ ಸ್ಯಾಂಕ್ಷನ್, ಫೈಲ್ ಮೂವ್ ಆಗೋದಾಗಿರಬಹುದು, ಅಥವಾ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡೋದಾಗಿರಬಹುದು. ಸೊ ಈ ತರ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ತೋರಿಸ್ತಾ ಇದೆ. ಆಕ್ಚುಲಿ ವೆರಿ ಗುಡ್. ಅಂಡ್ 12th Lord in 7th house. ಸೊ ಸ್ಪೌಸ್ ಅಥವಾ ಪಾರ್ಟ್ನರ್ ಜೊತೆ ಹೇಗ್ ಬಿಹೇವ್ ಮಾಡ್ತೀರಾ, ಅಥವಾ ಅವರಿಂದ ಲಾಭ ಇದೆ ಹಾಗೆ ಅವ್ರಿಗೋಸ್ಕರನೇ ಖರ್ಚು ಇದೆ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ಎಜುಕೇಶನ್, ಶುಕ್ರ ಎಜುಕೇಶನ್ ತಗೋಬೇಡಿ. ಶುಕ್ರ ಗ್ರಹ ಟ್ರಾನ್ಸಿಟ್, ಗುರು ಗ್ರಹ ಟ್ರಾನ್ಸಿಟ್ ಆಗುವಾಗ ಎಜುಕೇಶನ್ ಜಾಸ್ತಿ ಒತ್ತು ಕೊಡೋಣ. ಶುಕ್ರ ಅಂದ್ರೆ ಏನು? ಲಕ್ಸುರಿ, ಹ್ಯಾಪಿನೆಸ್, ಎಂಜಾಯ್ಮೆಂಟ್, ಖರ್ಚ್, ಬ್ರಾಂಡೆಡ್. ಸೊ ಬ್ರೈಟಿಂಗ್ ಲೈಕ್ ಹೈ, ತುಂಬಾ ಹೊಳಪಿರುವಂತಹ ಒಂದು ಗ್ರಹ ಅಲ್ವಾ. ಸೊ ಹಾಗಾಗಿ ಶುಕ್ರ ಗ್ರಹರು ಸೊ ಈ ತರ ನೀವು ತಗೊಳ್ಳಿ. ಅವರು ರಾಕ್ಷಸರ ಗುರು, ಸೊ ಅದು ನೀವು ನೆನ್ಪಿಟ್ಕೋಬೇಕು. ಸೊ ಹಾಗಾಗಿ ಆಸೆ ಜಾಸ್ತಿ, ಆಸೆ ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ಇರುತ್ತೆ. ಸೊ ಗುಡ್ ಕಡೆನೆ ತಗೊಳ್ಳಿ. ನೆಕ್ಸ್ಟ್ ನಾವು ಧನುರ್ಗೆ ಬರೋಣ. ಧನುರ್ ಲಗ್ನದವ್ರಿಗೆ ಆಲ್ರೆಡಿ 4th house ಶನಿ. ಸೊ ಮೈಂಡ್ಗೆ ಕೊಟ್ಟಿದ್ದಾರೆ ಹಿಂಸೆ. ಫ್ಯಾಮಿಲಿ ಥ್ರೂ ರಿಲೇಟೆಡ್, ಮದರ್ ಫಾದರ್ ರಿಲೇಟೆಡ್ ಆಲ್ರೆಡಿ ಟಾರ್ಚರ್. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ಕೂ ಆಗ್ದು ಹೇಳ್ಕೊಳಕ್ಕೂ ಆಗ್ದು ಅಷ್ಟೊಂದು ಪೇನ್ ತಿಂತಾ ಇದ್ದಾರೆ.
ಸೊ ಈಗ ಇದ್ರ ಜೊತೆಗೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಏನಾದ್ರು ಶುಕ್ರ ಇದ್ರೆ ಇದು ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್. ಸೊ ಅದು ಪ್ಲಸ್ ಮೈನಸ್ ನೋಡೋಣ. ಇಲ್ಲಿ ಕೇತು ಇದ್ರೆ ಡೆಫಿನೆಟ್ಲಿ ಮೈನಸ್. ಈಗ 11th ಲಾರ್ಡ್ ಅಂಡ್ 6th ಲಾರ್ಡ್ ಸಿಟ್ಟಿಂಗ್ ಇನ್ 6th ಹೌಸ್ ಅಂಡ್ ಒನ್ ಮೋರ್ ಥಿಂಗ್, ನ್ಯಾಚುರಲ್ 6th ಹೌಸ್ ಬಂದು ಶುಕ್ರನ್ಗೆ ಡೆಬಿಲಿಟೇಷನ್, ನೀಚ ಹೌಸ್ ಅಲ್ವಾ. ಹಾಗಾಗಿ ಸಿಬ್ಲಿಂಗ್ಸ್ ಇಂದ ಅಥವಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಫ್ರೆಂಡ್ಸ್ ಕಡೆಗೆ ಇಂದ ಅಥವಾ ಇವ್ರುಗಳಿಂದ ನಿಮಗೆ ಜಗಳ ಆಗೋದು ತೋರಿಸ್ತಾ ಇದೆ. ಋಣ ರೋಗ ಶತ್ರುಗಳು ಬೇರೆ ಯಾರು ಎಲ್ಲ ಇವರೇನೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಅದ್ರಲ್ಲೂ ನಿಮ್ಮ ಅಣ್ಣ ಅಥವಾ ಅಕ್ಕ ಇವರಿಬ್ರು ಏನಾದ್ರು ಇದ್ರೆ ಇವ್ರ ಮಧ್ಯೆ ನೀವೇನ್ ವ್ಯವಹಾರಗಳನ್ನ ಮಾಡ್ತಿರೋ ಅಥವಾ ಬಿಸ್ನೆಸ್ ನ ಮಾಡ್ತಿರೋ ಗೊತ್ತಿಲ್ಲ, ಅದ್ರಿಂದ ಲಾಸ್ ಅಂತೂ ತೋರಿಸ್ತಾ ಇದೆ. ಟೋಟಲಿ ಆಗಿ ನಾನು ಬ್ಯಾಡ್ ಅಂತಾನೆ ತಗೊಂತೀನಿ, ಗುಡ್ ನಾನು ತಗೊಳ್ಳೋದೇ ಇಲ್ಲ. ಅದು 7ನೇ ದೃಷ್ಟಿ 12ನೇ ಮನೆ ಮೇಲೆ, ಅದು ಸ್ಕಾರ್ಪಿಯೋ ಸೈನು. ಸೊ ಹಾಗಾಗಿ ತಂದೆಗೆ ಅಥವಾ ತಾಯಿಗೆ ನಿಮ್ಮ ಕೈಯಿಂದ ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಸೊ ಮ್ಯಾರೇಜ್ ವಿಚಾರವಾಗಿ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಒಳ್ಳೆ ಟೈಮ್ ಅಲ್ಲ. ಎಂಗೇಜ್ಮೆಂಟ್ ವರ್ಗು ಬಂದು ಕಟ್ ಆಗಿರಬಹುದು. ಸೊ ಹಾಗಾಗಿ ಒಳ್ಳೆ ಟೈಮ್ ಅಲ್ಲ. ಅಂಡ್ 11ನೇ ಮನೆ ನಿಮಗೆ ನ್ಯಾಚುರಲ್ ಲಿಬ್ರಾ ಆಗಿರೋದ್ರಿಂದ ಪಬ್ಲಿಕ್ ಅಲ್ಲಿ, ಸೊ ಸಮಾಜದಲ್ಲಿ ನೀವೇನಾದ್ರೂ ಪೊಲಿಟಿಷಿಯನ್ಸ್ ಅಥವಾ ಟೀಚರ್ಸ್ ಅಥವಾ ಸ್ಪೀಕರ್ಸ್ ಅಥವಾ ಮೀಡಿಯಾ ನ್ಯೂಸ್ ರಿಪೋರ್ಟರ್ಸ್ ಆಗಿದ್ರೆ ಬಿ ಕೇರ್ಫುಲ್. ಏನ್ ಮಾತಾಡ್ತೀರಾ, ಏನ್ ಅಪ್ಡೇಟ್ ಮಾಡ್ತೀರಾ, ಸೊ ಅಲ್ಲಿ ಸಮಸ್ಯೆ ಆಗೋದು ತೋರಿಸ್ತಾ ಇದೆ. ಅಂಡ್ 6th ಹೌಸ್ ಅಗೇನ್ ವೀನಸ್ ಇನ್ ದ ಓನ್ ಹೌಸ್. ಸೊ 6th law ಸಿಟಿಂಗ್ ಇನ್ 6th ಹೌಸ್, ವಿಪರೀತ ರಾಜಯೋಗ. ನೋ, ಫಾರ್ ವಾಟ್ ವಿಪರೀತ ರಾಜಯೋಗ? ಋಣ ರೋಗ ಶತ್ರುಗಳು, ಎನಿಮೀಸ್, ಡೈಲಿ ರುಟೀನ್ ಎಲ್ಲಾನು ಹಣ ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಅನ್ವಾಂಟೆಡ್ ಖರ್ಚು, ಸಡನ್ ಆಗಿ ಹಾಸ್ಪಿಟಲ್ಗೆ ಖರ್ಚು ತೋರಿಸ್ತಾ ಇದೆ. ಸೊ ನೀವ್ ಅಂದ್ಕೊಂಡಿರೋದೊಂದು, ಅಲ್ಲಿ ಖರ್ಚು ಆಗ್ತಾ ಇರೋದು ಇನ್ನೊಂದು. ಬಟ್ ಅದು ನಿಮ್ಮ ಕರ್ಮ ಕ್ಲಿಯರ್ ಮಾಡ್ಕೋತಾ ಇದೀರಾ, ಶನಿ ನೋಡ್ತಿದೆ. ಸೊ ತಲೆ ಕೆಡ್ಸ್ಕೊಬಿಡಿ, ನೀವೇನೇ ಇಲ್ಲಿ ಕ್ಲಿಯರ್ ಮಾಡ್ತಿದ್ದೀರೋ ಅದೆಲ್ಲ ಮುಂದೆ ದಿನಗಳಲ್ಲಿ ನಿಮ್ಗೆ ಒಳ್ಳೇದೆ. ಸೊ ಹಾಗಾಗಿ ಬಟ್ ಈ ಪೀರಿಯಡ್ ಅಂತೂ ಚೆನ್ನಾಗಿಲ್ಲ. ಸ್ವಲ್ಪ ಅಲರ್ಟ್ ಆಗಿರಿ. ಆಲ್ರೆಡಿ 4th ಹೌಸ್ ಅಲ್ಲಿ ಸ್ಯಾಟರ್ನ್ ಟಾರ್ಚರ್ ಅನುಭವಿಸ್ತಿದ್ದೀರಾ, ಬಿ ಕೇರ್ಫುಲ್. ನೆಕ್ಸ್ಟ್, ಮಕರ ಲಗ್ನದವರಿಗೆ, ಲಗ್ನದಿಂದ 5ನೇ ಮನೆ ಅಧಿಪತಿ. ಸೊ ಹಾಗೆ ನಿಮಗೆ ಅಲ್ಲಿಂದ ನಿಮಗೆ ಏನೇನ್ ಅಂಶಗಳು ಬರುತ್ತೆ? ಸೊ ಮಂತ್ರ ತಂತ್ರ, 5ನೇ ಮನೆಗೆ ಸಂಬಂಧಪಟ್ಟಿದ್ದು, ಹ್ಯಾಪಿನೆಸ್, ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್, ಖುಷಿ, ಇವೆಲ್ಲವೂ ಬರುತ್ತೆ. ಸೊ ಹಾಗೆ ನೀವು ಕೇಳಬಹುದು. ಸೊ 5ನೇ ಮನೇಲಿ ಕೂತ್ಕೊಂಡು ನಿಮ್ಗೆ 11ನೇ ಮನೆ ನೋಡ್ತಿದೆ, 10ನೇ ಮನೆ ಅಧಿಪತಿ ಕೂಡ 5ರಲ್ಲೇ. ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ, ಎಸ್ಪೆಷಲಿ ಮಕರದವ್ರಿಗೆ ಸಡನ್ ಆಗಿ ಜಾಬ್, 5ನೇ ಮನೆ ಅಧಿಪತಿ 10ನೇ ಮನೆ ಅಧಿಪತಿ 5ರಲ್ಲೇ ಕೂತಿರೋದ್ರಿಂದ ಸಡನ್ ಆಗಿ ಜಾಬ್ ಅಲ್ಲಿ ಪ್ರಮೋಷನ್ ತೋರಿಸ್ತಿದೆ. ಅಥವಾ ಯಾರಾದ್ರೂ ಜಾಬ್ ಅಪ್ಲೈ ಮಾಡಿದ್ರೆ ಸೊ ಡೆಫಿನೆಟ್ಲಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಒಳ್ಳೆ ಪ್ಯಾಕೇಜ್ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಇದೇ ಫಸ್ಟ್ ಟೈಮ್ ತಗೋತಾ ಇರಬಹುದು. ಒಳ್ಳೆ ಪ್ಯಾಕೇಜ್ ಸಿಗುತ್ತೆ, ಒಳ್ಳೆ ಕಂಫರ್ಟ್, ಲಕ್ಸುರಿಯಸ್, ಹ್ಯಾಪಿನೆಸ್, ಎಂಜಾಯ್ಮೆಂಟ್. ಸೊ ಈ ತರ ಪ್ರಮೋಷನ್ ಆದ್ರೆ, ಜಾಬ್ ಆದ್ರೆ ಸೊ ಎಕ್ಸಲೆಂಟ್ ಆಗಿದೆ. ಸಡನ್ ಆಗಿ ತುಂಬಾ ನೇಮ್ ಫೇಮ್ ಬರ್ತಾ ಇದೆ ನಿಮ್ಗೆ. ಯಾವ ವಿಚಾರವಾಗಿ ಬರ್ತಾ ಇದೆ? 5ನೇ ಮನೆಗೆ ಸಂಬಂಧಪಟ್ಟಂಗ್ ಬರ್ತಿದೆ. ಅದು 11ನೇ ಮನೆ ಕೂಡ ನೋಡ್ತಾ ಇರೋದ್ರಿಂದ ಮೇ ಬಿ ಏನಾದ್ರೂ ಹೊಸದಾಗಿ ಲಕ್ಸುರಿಯಸ್ ಲೈಕ್ ಡೈಮಂಡ್ ಆಗಿರಬಹುದು ಅಥವಾ ಲಕ್ಸುರಿ ಕಾರ್, ರೋಲ್ಸ್ ರಾಯ್, BMW ಈ ತರ. ಸೊ ಯಾವ್ದಾದ್ರು ಹೊಸದಾಗಿ ವೆಹಿಕಲ್ ನ ತರ್ತಾ ಇರಬಹುದು. ಅಥವಾ ಯಾವುದಾದ್ರೂ ಒಂದು ದೇವಿಯ ಕಾರ್ಯ ಮನೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ನೀವು ಸೆಲೆಬ್ರೇಟ್ ಮಾಡೋದು ತೋರಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಟೈಮ್ ಮಕರ ಲಗ್ನದವ್ರಿಗೆ ಯಾರ್ಯಾರು ಇದೀರಾ. ಸೊ ವೆರಿ ವೆರಿ ಗುಡ್. ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಯಾವ್ದಾದ್ರು ದೇವಿನ ನೀವು ಆರಾಧನೆ ಮಾಡ್ತಿದ್ರೆ ಮೇ ಬಿ ನಿಮಗೆ ಕನಸಲ್ಲೂ ಕೂಡ ಬರುವ ಸಾಧ್ಯತೆ ಹೈಲಿ ಇದೆ. ಸೊ ಅದಕ್ಕೆ ಹೇಳಿದ್ದು ತುಂಬಾ ಚೆನ್ನಾಗಿದೆ ಟೈಮು. ಸೊ ಮೀಡಿಯಾದಲ್ಲಿದ್ರೆ ತುಂಬಾ ಫೇಮಸ್ ಆಗ್ತೀರಾ. ಸೊ ಹಾಗಾಗಿ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಸಡನ್ ನೇಮ್ ಫೇಮ್, ಸಡನ್ ಹಿಟ್ ಅಥವಾ ಕ್ಲಿಕ್, ಎಕ್ಸಲೆಂಟ್. ನೆಕ್ಸ್ಟ್, ತುಂಬಾ ಚೆನ್ನಾಗಿದೆ ಮಕರದವ್ರಿಗೆ, ಚೆನ್ನಾಗಿದೆ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಕುಂಭಕ್ಕೆ ಹೋಗೋಣ. ಕುಂಭಕ್ಕೆ 4 ಮತ್ತು 9ನೇ ಮನೆ ಅಧಿಪತಿ, 12ನೇ ಮನೆ ಅಧಿಪತಿಯಿಂದ ದೃಷ್ಟಿ ಬೇರೆ ಶನಿಯಿಂದ. ಕುಂಭ ಲಗ್ನದವ್ರಿಗೆ ಒಂದು ಸ್ಪೆಷಲ್ ಆಗಿರುವಂತಹ ಕರ್ಮ ಏನ್ ಗೊತ್ತಾ? 4ನೇ ಮನೆ ಅಧಿಪತಿ ಅವರೇ, 9ನೇ ಮನೆ ಅಧಿಪತಿನೂ ಅವರೇ. ತಂದೆ ತಾಯಿಗೆ ಯಾವತ್ತು ನೀವು ಹೆಚ್ಚು ರೆಸ್ಪೆಕ್ಟ್ ಕೊಡ್ತೀರಾ, ಫಸ್ಟ್ ಮಾಮೂಲಿ ರೆಸ್ಪೆಕ್ಟ್ ಕೊಡಿ, ಆಮೇಲೆ ಹೆಚ್ಚು ಯಾವತ್ತು ರೆಸ್ಪೆಕ್ಟ್ ಕೊಡ್ತೀರಾ, ಹೆಣ್ಣು ಮಕ್ಕಳಿಗೆ ಯಾವತ್ತು ನೀವು ರೆಸ್ಪೆಕ್ಟ್ ಕೊಡ್ತೀರಾ, ಬ್ಯಾಕ್ ಪಿಚಿಂಗ್ ಮಾಡಲ್ಲ, ಬಿಹೈಂಡ್ ನೆಗೆಟಿವ್ ಮಾತಾಡಲ್ಲ, ಆ ಕ್ಷಣದಿಂದಾನೇ ನೀವು ಕ್ಲಿಕ್ ಆಗ್ತೀರಾ ನೋಡಿ. ಎಸ್, ದಿಸ್ ಇಸ್ ರೈಟ್. ಬಟ್ ಇದು ಕರ್ಸ್ ಏನು ಅಂದ್ರೆ ಇವ್ರಿಗೆ ತುಂಬಾ ಜನಕ್ಕೆ ಪೇರೆಂಟ್ಸ್ ಸಪೋರ್ಟೇ ಇರಲ್ಲ. ಅದೇ ಕರ್ಸು, ಅದೇ ಕರ್ಮ. ಸೊ ಹಾಗಾಗಿ 4ನೇ ಮನೆ ಶುಕ್ರ, ಸೊ ಸ್ಟ್ರೆಂತ್ ಜಾಸ್ತಿ. ಅಗೇನ್ ಶನಿ ಆಸ್ಪೆಕ್ಟ್ ಬೇರೆ ಇದೆ.
ಸೊ ಡೆಫಿನೆಟ್ಲಿ ಸಡನ್ ಆಗಿ ವೆಹಿಕಲ್ ಪರ್ಚೇಸ್ ಅಥವಾ ಮನೆ ಪರ್ಚೇಸ್ ಅಥವಾ ಲ್ಯಾಂಡ್ ಪರ್ಚೇಸ್ ತೋರಿಸ್ತಾ ಇದೆ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು. ಟೈಮ್ ಅದ್ರ ಜೊತೆಗೆ ಸೊ ನೀವು ಕೂಡ ನೈನ್ತ್ ಲಾರ್ಡ್ ಫೋರ್ತ್ ಹೌಸ್. ಸೊ ನಿಮ್ಮ ತಂದೆಯ ಅಥವಾ ನಿಮ್ಮ ತಂದೆ ಸಮಾನರು ಅಥವಾ ನಿಮ್ಮ ಗುರುಗಳು, ನಿಮ್ಮ ಟೀಚರ್ಸ್, ಇವ್ರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ತಗೊಂತಾ ಇದ್ದೀರಾ, ಅಥವಾ ಯಾರಾದ್ರೂ ಗುರುಕುಲಕ್ಕೆ ಭೇಟಿ ಕೊಡ್ತಿದ್ದೀರಾ, ಅಥವಾ ಗುರು ರಾಘವೇಂದ್ರ, ಸಾಯಿಬಾಬಾ, ದತ್ತಾತ್ರೇಯ, ದಕ್ಷಿಣಮೂರ್ತಿ, ಈ ತರ ಗುರುಗಳ ದೇವಸ್ಥಾನಕ್ಕೆ. ಶುಕ್ರ ಗ್ರಹನೇ, ಬಟ್ 9ನೇ ಮನೆ ಅಧಿಪತಿ ಅಂತ ಮಾತಾಡ್ತಿದ್ದೀನಿ. ಅರ್ಧಂಬರ್ಧ ಗೊತ್ತಿರೋರು ತಲೆ ತಿಂತಾರೆ. ಮತ್ತೆ ಶುಕ್ರ ಅಲ್ವಾ, ಗುರು ಯಾಕೆ ಹೇಳ್ತಿದ್ದೀರಾ ಅಂತ. 9ನೇ ಮನೆ ಅಧಿಪತಿ ಸೊ 4ರಲ್ಲಿ ಕೇಂದ್ರದಲ್ಲಿ, ತ್ರಿಕೋನಾಧಿಪತಿ ಕೇಂದ್ರದಲ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಹಂಗಾಗಿ ಇವ್ರದ್ದು ಬ್ಲೆಸ್ಸಿಂಗ್ಸ್ ಜಾಸ್ತಿ ಸಿಗುತ್ತೆ. ಅಥವಾ ನಿಮ್ಗೊಂದು ಗಾಡ್ ಫಾದರ್, ಗೈಡರ್, ಇವ್ರೇನು ಹಿಂದೆ ಬ್ಲೆಸ್ ಮಾಡಿರ್ತಾರೆ ಅಥವಾ ನಿಮ್ಗೆ ಗೈಡ್ ಮಾಡಿರ್ತಾರೆ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ. ಸೊ ಅದು ಇಲ್ಲಿ ನಿಮ್ಗೆ ಲಾಭ ತೋರಿಸ್ತಾ ಇದೆ. ಎಕ್ಸಲೆಂಟ್ ಆಗಿದೆ ಕುಂಭದವರಿಗೆ. ಲಗ್ನದಲ್ಲೇ ಲಗ್ನಾಧಿಪತಿ ರಾಹುನ ನಾವು ಕುಂಭ ಕೊಡೋದ್ರಿಂದ ಅಗೈನ್ 12th ಲಾರ್ಡ್ ಸೆಕೆಂಡ್ ಹೌಸ್, ವೆರಿ ಗುಡ್. ಯಾವಾಗ ಸೊ ನಿಮ್ಗೆ ಫಾರಿನ್ ಇಂದ ಇನ್ಕಮ್, ಫಾರಿನ್ ಇಂದ ಲಾಭ ತೋರಿಸ್ತಾ ಇದೆ. ಆ ಸೆಕೆಂಡ್ ಆಸ್ಪೆಕ್ಟ್ ಅಗೈನ್ ಇಂದ 4th ಹೌಸ್. ಸೊ ಹಾಗಾಗಿ ವಿತ್ ಶುಕ್ರ, ಅಲ್ಲಿ ಕೇತು ಇದ್ರೆ ಮಾತ್ರ ಈಗ ನಾನು ಹೇಳಿದ್ದು ಅಪ್ಲೈ ಆಗಲ್ಲ. ಕೇತು ಇಲ್ಲ ಅಂದ್ರೆ ಎಕ್ಸಲೆಂಟ್. ಸೊ ಇದನ್ನೇ ವಿಪರೀತ ರಾಜಯೋಗ ಅಂತ ಹೇಳೋದು. ಗೋಚಾರದಲ್ಲಿ ಗ್ರಹಗಳು ಜಸ್ಟ್ 1 ಮಂತ್ ಹಿಂಗ್ ಬರುತ್ತೆ, ಸಡನ್ ಇವೆಂಟ್ಸ್ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಹ್ಯಾಪಿ ಮೂಮೆಂಟ್ ನ ಕ್ರಿಯೇಟ್ ಮಾಡಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಆಕ್ಚುಲಿ ವೆರಿ ವೆರಿ ಗುಡ್. ಸೊ ಡೆಫಿನೆಟ್ಲಿ ಯಾರಾದ್ರೂ ದೇವಿನ, ಹೆಣ್ಣು ದೇವರನ್ನ, ಉಗ್ರ ಸ್ವರೂಪಿಣಿ ಅಲ್ಲ ಶಾಂತ ಸ್ವರೂಪಿಣಿ ಯಾರಾದ್ರೂ ಲಕ್ಷ್ಮಿನ ಆರಾಧನೆ ಮಾಡ್ತಿದ್ದೀರಾ ಅಂದ್ರೆ ತುಂಬಾ ಒಳ್ಳೆ ಟೈಮು. ಸೊ ಇದೊಂದು ತುಂಬಾ ಚೆನ್ನಾಗಿದೆ ಟೈಮ್ ಅಂತ ಹೇಳ್ಬೋದು. ಕುಂಭ ಲಗ್ನದವರಿಗೆ ಹಣದ ಹರಿವು ಹೆಚ್ಚಾಗ್ತಾ ಇದೆ. ನೀವು ಮಾಡಿರೋ ಒಳ್ಳೆ ಕೆಲಸಗಳಿಂದಾನೇ ನಿಮ್ಗೆ ಈಗ ಬರ್ತಾ ಇದೆ ಅಷ್ಟೇ. ಟೋಟಲಿ 4th ಹೌಸ್, ಕಂಫರ್ಟ್, ಹ್ಯಾಪಿನೆಸ್, ಸುಖ ಸ್ಥಾನ, ರಿಲ್ಯಾಕ್ಸ್, ಪಾತಾಳ, ವಿಪರೀತ ನಿದ್ದೆ ಬೇರೆ ಮಾಡ್ತೀರಾ ಮೇ ಬಿ ಹಿಂದೆ ಎಲ್ಲ ಟಯರ್ಡ್ ಆಗಿ. ಸೊ ಎಕ್ಸಲೆಂಟ್, ಎಂಜಾಯ್ ಮಾಡಿ ಟೈಮ್ನ, ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಫೈನಲಿ ದ ಬ್ಯೂಟಿಫುಲ್ ಸೋಲ್ಸ್. ಸೊ ಮೀನ ಲಗ್ನಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿ. ಸಿ, ಲಗ್ನಕ್ಕೆ ಯೋಗಕಾರಕ ಅಲ್ಲ ಯಾರು, ಶುಕ್ರ. ಬಟ್ ಶುಕ್ರ ಉಚ್ಚ ಆಗೋದು ಎಲ್ಲಿ, ಅವರ ಲಗ್ನದಲ್ಲೇ. ಸೊ ಹಾಗಾಗಿ ಲಗ್ನದಿಂದ 3ನೇ ಮನೆ ಶುಕ್ರ ನೋಡ್ತಾ ಇರೋದು ಎಲ್ಲಿ, 9ನೇ ಮನೆ ಮೇಲೆ 7ನೇ ದೃಷ್ಟಿ. ಅಗೇನ್ ಅವರು ನಿಮ್ಗೆ 3 ಮತ್ತು 8ನೇ ಮನೆ ಅಧಿಪತಿ 3ರಲ್ಲೇ ಕೂತಿದ್ದಾರೆ. ಸೊ ಮೀಡಿಯಾದಲ್ಲಿರೋರ್ಗೆ ಎಕ್ಸಲೆಂಟ್ ಆಗಿರುತ್ತೆ. ಟೀಚಿಂಗ್ ಡಿಪಾರ್ಟ್ಮೆಂಟ್, ಡ್ರೈವಿಂಗ್ ಡಿಪಾರ್ಟ್ಮೆಂಟ್, ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್. ಸೊ ಡೆಫಿನೆಟ್ಲಿ ಒಂದು ಒಳ್ಳೆಯ ವಿಚಾರ. ಓನ್ಲಿ ನೀವು ಇಲ್ಲಿ ಅಲರ್ಟ್ ಆಗಿರ್ಬೇಕಾಗಿರೋದು ಐಸ್ ಇನ್ಫೆಕ್ಷನ್ ಅಥವಾ ಥ್ರೋಟ್ ಇನ್ಫೆಕ್ಷನ್ ತೋರಿಸ್ತಾ ಇದೆ, ಅದೊಂಚೂರು ನೀವು ನೋಡ್ಕೋಬೇಕು ಅಷ್ಟೇನೆ. ನೆಕ್ಸ್ಟ್ ಅದಾದ ನಂತರ ನಿಮ್ಮದು ಏನ್ ಹಾರ್ಡ್ ವರ್ಕ್ ಇರುತ್ತೆ ಅಥವಾ ನೀವೇನ್ ಎಫರ್ಟ್ ಹಾಕಿದೀರಾ, ಸೊ ಡೆಫಿನೆಟ್ಲಿ ಅದಕ್ಕೆ ನಿಮ್ಗೆ ಪ್ರತಿಫಲ. 9th ಹೌಸ್ ಮೇಲೆ 7th ಆಸ್ಪೆಕ್ಟ್ ತೋರಿಸ್ತಾ ಇರೋದ್ರಿಂದ ಫೈನಲಿ ಇವತ್ತು ಈ ಕೆಲಸ ಆಗೋದೇ ಇಲ್ಲ ಅನ್ಕೊಂಡಿದ್ದೆ, ಫೈನಲಿ ಆಯ್ತು. ಸೊ ಇನ್ನೇನ್ ವೀಸಾಗ ಅಪ್ಲೈ ಮಾಡಿದೀವಿ, ಡೇಟ್ಸ್ ಹೋಗ್ತಾನೆ ಇದೆ, ಬರ್ತಾ ಇಲ್ಲ, ಇವತ್ ಬಂತು. ಓಕೆ, ಇಂಟರ್ವ್ಯೂ ಅಟೆಂಡ್ ಮಾಡಿದೀನಿ, ಕಾಲ್ ಮತ್ತೆ ರಿಪ್ಲೈ ಮೇಲ್ ಬಂದಿಲ್ಲ, ಇವತ್ ಬಂತು. ಸೊ ಈ ತರ ಫೈನಲ್ ಟಚ್ ಅಂತ ಏನ್ ಹೇಳ್ತೀವಿ, ಆ ತರ ನೀವು ಕ್ಲಿಕ್ ಆಗ್ತೀರಾ. ಒಂದೇನೋ ಇವೆಂಟ್ ಆರ್ಗನೈಸ್ ಮಾಡ್ಬೇಕು, ಪ್ಲಾನಿಂಗ್ ಇರೋದಿಲ್ಲ, ಸಡನ್ ಆಗಿ ಫಿಕ್ಸ್. ಒಂದೇನೋ ಪರ್ಚೇಸ್ ಮಾಡ್ಬೇಕು, ಸಡನ್ ಆಗಿ ಫಿಕ್ಸ್. ಸೊ ಈ ತರ ಇವೆಂಟು ತೋರಿಸ್ತಾ ಇದೆ ನಿಮ್ಗೆ. ಸೊ ಹಾಗಾಗಿ 8ನೇ ಮನೆ ಅಧಿಪತಿ 3ರಲ್ಲಿ ಕೂತ್ಕೋತಾ ಇರೋದ್ರಿಂದ ಸೊ ನಿಮ್ಮ ಸಿಸ್ಟರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಅಥವಾ ನೈಬರ್ಸ್ಗೆ ಸಡನ್ ಆಗಿ ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಸೊ ಇದಿಷ್ಟು ವಿಚಾರಗಳು ಮೀನಕ್ಕೆ ನಾವು 50-50 ಕೊಡೋಣ, 100 ಕೊಡಲ್ಲ. ಸೊ ಕುಂಭ ಎಕ್ಸಲೆಂಟ್, ಮಕರ ಎಕ್ಸಲೆಂಟ್, ನೆಕ್ಸ್ಟ್ ನಮ್ಗೆ ಕನ್ಯಾ ಎಕ್ಸಲೆಂಟ್. ಇದು ಕಂಡೀಷನ್ ಹೇಳಿದೀನಿ ಬಾಧಕಾಧಿಪತಿ ಇರೋದಕ್ಕೆ. ಸೊ ನೆಕ್ಸ್ಟ್ ನಮ್ಗೆ ಮೇಷ ಎಕ್ಸಲೆಂಟ್, ಮಿಥುನ ಎಕ್ಸಲೆಂಟ್. ಇದು 6ನೇ ಮನೆ ಅಧಿಪತಿ ಇರೋದೇ ಕಂಡೀಷನ್ ಹೇಳಿದೀವಿ. ಒಂದ್ ಟ್ರಾನ್ಸಿಟ್ ಆದ್ರೆ 12 ಲಗ್ನಗಳಿಗೆ ಮಿನಿಮಮ್ 6 ಲಗ್ನ ಅಥವಾ 8 ಲಗ್ನಕ್ಕೆ ಅಷ್ಟೇ ರೀ ಪ್ಲಸ್. ಉಳಿದವ್ರಿಗೆ ಮೈನಸ್ ಇದ್ದೇ ಇರುತ್ತೆ. ಅದು ಕಂಡೀಷನ್ ಸಪ್ಲೈ ದಶ ಹೇಗಿರುತ್ತೆ ಅದ್ರ ಮೇಲೆ. ಇಷ್ಟು ಶುಕ್ರ ಗ್ರಹದ್ದು. ಸೊ ಹಾಗಾಗಿ ಶನಿ ವಕ್ರಿದು ನೆಕ್ಸ್ಟ್ ವಿಡಿಯೋ ಬರುತ್ತೆ. ಶುಕ್ರ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲಾನೆಟ್. ಹಾಗಾಗಿ ಸ್ವಂತ ಮನೇಲೆ ನ್ಯಾಚುರಲ್ ಸೆಕೆಂಡ್ ಹೌಸ್ ಅಲ್ಲೇ ಇರೋದ್ರಿಂದ ಆದಷ್ಟು ಎಲ್ಲಾರು ಸೊ ಸಾಧ್ಯವಾದಷ್ಟು ಆಪೋಸಿಟ್ ಸ್ಪೌಸ್ಗೆ ಅಥವಾ ಆಪೋಸಿಟ್ ಸೆಕ್ಸ್ಗೆ ಅಂದ್ರೆ ಬಾಯ್ಸ್ ಲೇಡೀಸ್ಗೆ, ಲೇಡೀಸ್ ಬಾಯ್ಸ್ಗೆ ಗಿವ್ ರೆಸ್ಪೆಕ್ಟ್. ನೀವೇನ್ ಮಾತಾಡ್ತೀರಾ ಅದು ತುಂಬಾ ಮುಖ್ಯ ಆಗಿರುತ್ತೆ. ಶುಕ್ರ ಇಲ್ಲಿರೋವರೆಗೂ ಆದಷ್ಟು ಶುಕ್ರವಾರ ನಾನ್ ವೆಜ್ ಯಾರು ಬಿಟ್ರೆ ತುಂಬಾ ಒಳ್ಳೇದಾಗುತ್ತೆ. ನೋಡಿ, ಶುಕ್ರ ಇಸ್ ದ ಕಾರಕ ಫಾರ್ ಫುಡ್ ಆಲ್ಸೋ, ಸೆಕೆಂಡ್ ಹೌಸ್ಗೆ ಲಾರ್ಡ್ ಅಲ್ವಾ. ಹಾಗಾಗಿ ಸೊ ನೀವೇನಾದ್ರೂ ನಾನ್ ವೆಜ್ ಅವಾಯ್ಡ್ ಮಾಡಿದ್ರೆ ಇನ್ನ ನಿಮ್ಗೆ ಲಾಭ ಜಾಸ್ತಿ ಸಿಗುತ್ತೆ. ನೋಡಿ, ಅದ್ರಲ್ಲೂ ಶುಕ್ರವಾರ ಅವಾಯ್ಡ್ ಮಾಡ್ಬೇಕು. ಹಾಗಾಗಿ ಫೈನ್. ಇದಿಷ್ಟು ವಿಚಾರಗಳು ಶುಕ್ರ ಗ್ರಹ ಬದಲಾವಣೆ ಆಗ್ತಾ ಇರುವಂತಹ ಗೋಚಾರ ಫಲಗಳು. ಸೊ ಜನ್ಮ ಜಾತಕ ಇಂಟ್ರೆಸ್ಟ್ ಇದೆ ತೋರಿಸ್ಕೋಬೇಕು ಅಂದವರು ಡೆಫಿನೆಟ್ಲಿ ನೀವು ಕನ್ಸಲ್ಟ್ ಮಾಡಬಹುದು.
ಒಂದೊಂದು ಮನೆಗೆ ಹೇಳ್ತಾ ಇದ್ರೆ ಒಂದೊಂದು ಅವರೇ ಆಗುತ್ತೆ. ಸೊ ಅಷ್ಟಿದೆ ಜ್ಯೋತಿಷ್ಯ ಅನ್ನೋದು. ಸೊ ಹಾಗಾಗಿ ಇದು ನಾನು ನಿಮ್ಗೆ ಮೇನ್ ಪಾಯಿಂಟ್ಸ್ ನ ಹೈಲೈಟ್ ಮಾಡಿದ್ದೀನಿ. ಮೈನಸ್ ಇರೋರು ಸ್ವಲ್ಪ ಅಲರ್ಟ್ ಆಗಿರಿ, ಪ್ಲಸ್ ಇರೋರು ಹ್ಯಾಪಿ ಆಗಿರಿ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು, ಧನ್ಯವಾದ.